ಎಲ್ಲರಿಗೂ ನಮಸ್ಕಾರ. ಸೊ ಫ್ರೆಂಡ್ಸ್, ಇವತ್ತು ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಒಂದು ಸ್ಪೆಷಲ್ ಪರ್ಸನ್ಗೋಸ್ಕರ ನೀವು ಇವತ್ತಿನ ಈ ರೀಡಿಂಗ್ ವಾಚ್ ಮಾಡ್ತಾ ಇದ್ದೀರಾ? ಸೊ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಶಾಶ್ವತವಾಗಿ ಉಳ್ಕೊಳ್ತಾರಾ, ಅಥವಾ ಇದು ಜಸ್ಟ್ ಒಂದು ಕಾರ್ಮಿಕ್ ಬಾಂಡಾ? ನಿಮ್ಮ ಲೈಫಲ್ಲಿ ಈ ವ್ಯಕ್ತಿಯ ಪಾತ್ರ ಏನು? ಈ ವ್ಯಕ್ತಿ ಜಸ್ಟ್ ನಿಮ್ಮ ಲೈಫಲ್ಲಿ ಒಂದು ಚಾಪ್ಟರ್ ಆಗಿ ಬಂದಿರುವಂತವ್ರ, ಅಥವಾ ಕಂಪ್ಲೀಟ್ ಲೈಫ್ ಸ್ಟೋರಿ ಆಗಿ ಉಳ್ಕೊಳ್ತಾರಾ? ಇದನ್ನೆಲ್ಲಾನು ಕೂಡ ನಾವು ಇವತ್ತು ಚೆಕ್ ಮಾಡಿ ನೋಡೋಣ ಕಾರ್ಡ್ಸ್ಗಳ ಮೂಲಕ. ಓಕೆ, ಸೊ ವೆಲ್ಕಮ್ ಟು ದ ಚಾನೆಲ್ ಡಿವೈನ್ ಕಾಲ್. ಐ ಆಮ್ ಎ ಟ್ಯಾರೋ ಕಾರ್ಡ್ ರೀಡರ್. ನನಗೆ ಟ್ಯಾರೋ ಕಾರ್ಡ್ ರೀಡಿಂಗ್ ನಲ್ಲಿ ಸುಮಾರು ಒಂದು 6 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇರುವಂತದ್ದು. ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು ಒಂದು 800ಕ್ಕೂ ಹೆಚ್ಚು ಪರ್ಸನಲ್ ರೀಡಿಂಗ್ಸ್ ನ ಕೂಡ ಮಾಡಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಈ ಒಂದು ಎಕ್ಸ್ಪೀರಿಯನ್ಸ್ ನ ಮೂಲಕ, ಹಾಗೆ ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ ನ ಮೂಲಕ ನನಗೆ ನಿಮ್ಗೆಲ್ಲ ಎಷ್ಟಾಗುತ್ತೆ ಅಷ್ಟು ಸೇವೆ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್. ಹಾಗಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡಿರುವಂತದ್ದು. ಸೊ ಹಾಗಿದ್ರೆ ಇನ್ನೇನು ತಡ, ಲೆಟ್ಸ್ ಬಿಗಿನ್. 2 ಫೈಲ್ಸ್ ನಿಮ್ ಸ್ಕ್ರೀನ್ ಮೇಲೆ ಬರುತ್ತೆ. ಯಾವ ಒಂದು ಫೈಲ್ ನೀವು ಇಂಟ್ಯೂಟಿವ್ ಆಗಿ ಪಿಕ್ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ, ಆ ಒಂದು ಫೈಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಕಾರ್ಡಿಂಗ್ ಟು ದಟ್ ನಾನು ನಿಮ್ಮ ರೀಡಿಂಗ್ಸ್ ಅಲ್ಲಿ ಭೇಟಿ ಆಗ್ತೀನಿ. ಅಂಡ್ ಆಲ್ಸೋ ನೀವು ನನ್ನ ಹತ್ರ ಏನಾದ್ರು ಪರ್ಸನಲ್ ರೀಡಿಂಗ್ ನ ತಗೊಳ್ಬೇಕು ಅಂತ ಅಂದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅದನ್ನ ರೆಫರ್ ಮಾಡಿ ನನ್ನನ್ನ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಪರ್ಸನಲ್ ರೀಡಿಂಗ್ಸ್ಗೆ. ಓಕೆ, ವೆಲ್ಕಮ್ ಪೈಲ್ ನಂಬರ್ 1. ಸೊ ಹಾಗಿದ್ರೆ ಬನ್ನಿ ನೋಡೋಣ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ. ಈ ವ್ಯಕ್ತಿ ಜೊತೆ ನಿಮ್ಮ ಕನೆಕ್ಷನ್ ಅಥವಾ ನಿಮ್ಮ ಒಂದು ಬಾಂಡ್ ಏನಿದೆ ಅದು ಲೈಫ್ ಟೈಮ್ಗೆ ಇರುತ್ತಾ, ಅಥವಾ ಇದು ಜಸ್ಟ್ ಒಂದು ಕಾರ್ಮಿಕ್ ಬಾಂಡಾ, ಇದು ಜಸ್ಟ್ ಒಂದು ಚಾಪ್ಟರ್ ಆಗಿ ಉಳ್ಕೊಳ್ಳುತ್ತಾ ನಿಮ್ಮ ಲೈಫಲ್ಲಿ? ಇದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಹಾಗಿದ್ರೆ ಬನ್ನಿ ಇನ್ನಾಗ್ತಾಡ. ನಾನು ಯಾವಾಗೆಲ್ಲ ಕಾರ್ಡ್ಸ್ ನ ಶಫಲ್ ಮಾಡ್ತೀನಿ, ನಿಮ್ಗೆ ಗೊತ್ತಿರೋ ಹಾಗೇನೆ ಕಾರ್ಡ್ಸ್ ನ ದಯವಿಟ್ಟು ಶಫಲ್ ಮಾಡ್ಬೇಕಾದ್ರೆ ಆ ಶಫಲಿಂಗ್ ಪಾರ್ಟ್ ನ ಸ್ಕಿಪ್ ಮಾಡದೆ ನೋಡುವಂತದ್ದು ಒಂದು. ಅಂಡ್ ಯಾವಾಗೆಲ್ಲ ನಾನು ಕಾರ್ಡ್ಸ್ ನ ಶಫಲ್ ಮಾಡ್ತಾ ಇರ್ತೀನಿ, ಆದಷ್ಟು ಈ ವ್ಯಕ್ತಿ ಬಗ್ಗೆನೆ ಹೆಚ್ಚು ಯೋಚನೆ ಮಾಡಿ. ಇವರ ಫೋಟೋ ಇದ್ರ ಫೋಟೋನ ನೋಡಬಹುದು, ಇವ್ರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಬಹುದು, ಅಥವಾ ಇವ್ರ ಮುಖನ ನಿಮ್ಮ ಮನಸ್ಸಿನಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಸೊ ದಟ್ ನನಗೆ ನಿಮ್ಮ ಹಾಗೆ ಇವರ ಎನರ್ಜಿ ಫೀಲ್ಡ್ಗೆ ಟ್ಯಾಪ್ ಮಾಡೋದು ತುಂಬಾ ಸುಲಭ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಬನ್ನಿ, ಲೆಟ್ಸ್ ಬಿಗಿನ್. Please tell me. Think of this person. ಈ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಿ. ಓಕೆ, ಓ ಗಾಡ್, ಬ್ಯಾಕ್ ಟು ಬ್ಯಾಕ್ ಎಲ್ಲ ಮೇಜರ್ ಅರ್ಕಾನಸೆ ಬಂದಿದೆ. ಸೊ ಬಾಟಮ್ ಆಫ್ ದ ಡೆಕ್ ಬಂದ್ಬಿಟ್ಟು ಕೂಡ 8 ಆಫ್ ಪೆಂಟಕಲ್ಸ್ ಇರುವಂತದ್ದು. ಓಕೆ, ಸಿ ಇಲ್ಲಿ ಫಸ್ಟ್ ಕಾರ್ಡ್ ಬಂದು ಟೆಂಪರೆನ್ಸ್ ಇದೆ, ದ ಸೆಕೆಂಡ್ ಕಾರ್ಡ್ ಬಂದು ಎಂಪರರ್ ಇದೆ, ಥರ್ಡ್ ಕಾರ್ಡ್ ಬಂದು ಜಡ್ಜ್ಮೆಂಟ್ ಇದೆ, ಫೋರ್ತ್ ಕಾರ್ಡ್ ಬಂದು ಲವರ್ಸ್ ಕಾರ್ಡ್ ಇರುವಂತದ್ದು. ಓಕೆ, ಸೊ ಆಲ್ ಬ್ಯಾಕ್ ಟು ಬ್ಯಾಕ್ ಮೇಜರ್ ಅರ್ಕಾನಸೆ ಬಂದಿರುವಂತದ್ದು ನಿಮ್ಮ ಇದರಲ್ಲಿ. ಸಿ ಫೈಲ್ ನಂಬರ್ 1 ಆಕ್ಚುಲಿ ಸ್ಪೀಕಿಂಗ್ ಏನಂತ ಅಂದ್ರೆ, ಈ ವ್ಯಕ್ತಿಗೆ ರೈಟ್ ನೌ ಅವ್ರ ಕರೆಂಟ್ ಎನರ್ಜೀಸ್ ಅಥವಾ ಅವ್ರ ಫೀಲಿಂಗ್ಸ್ ಪ್ರಕಾರ ನೋಡೋದಾದ್ರೆ, ಈ ವ್ಯಕ್ತಿ ದೇ ಆರ್ ಗೋಯಿಂಗ್ ಥ್ರೂ ಸಮ್ ಅವೇಕನಿಂಗ್. ಓಕೆ, ಏನೋ ಒಂದು ರಿಯಲೈಸೇಷನ್ ಆಗ್ತಾ ಇದೆ ರಿಗಾರ್ಡಿಂಗ್ ದಿಸ್ ಕನೆಕ್ಷನ್ ಈ ವ್ಯಕ್ತಿಗೆ. ಅಂಡ್ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅದು ತುಂಬಾನೇ ಒಂಥರ ತಲೆ ಕೆಡಿಸ್ತಾ ಇದೆ, ಆಯ್ತಾ? ಸೊ ಈ ವ್ಯಕ್ತಿ ಒಂಥರ ತುಂಬಾ ಯೋಚನೆ ಮಾಡ್ತಾ ಇರುವಂತದ್ದು. ಅಂಡ್ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಈ ತರ ಎಲ್ಲ ನನ್ಗೆ ಆಗ್ತಾ ಇದೆ, ಈ ಕನೆಕ್ಷನ್ ಯಾಕೆ ನನಗೆ ಇಷ್ಟೊಂದು ಬಾದರ್ ಮಾಡ್ತಾ ಇದೆ ಅನ್ನೋವಂಥದ್ದು. ಖಂಡಿತವಾಗ್ಲೂ ಈ ವ್ಯಕ್ತಿಯ ಎನರ್ಜೀಸ್ ಅಲ್ಲಿ ದೇರ್ ಆರ್ ಸಮ್ ಶಿಫ್ಟ್ ಹ್ಯಾಪ್ನಿಂಗ್. ಓಕೆ, ಏನೋ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇರುವಂತದ್ದು ಈ ವ್ಯಕ್ತಿಯ ಒಂದು ಎನರ್ಜೀಸ್ ಅಲ್ಲಿ. ಅಂಡ್ ಯೂಶುವಲ್ ಆಗಿ ನಾವು ಯಾವುದೇ ತರಹದ ಒಂದು ಟ್ರಾನ್ಸ್ಫಾರ್ಮೇಶನ್ ಅಥವಾ ಏನೋ ಒಂದು ನಮ್ಗೆ ಎಲ್ಲ ನಮ್ಮ ಎನರ್ಜೀಸ್ ಅಲ್ಲಿ ಸಮ್ ಶಿಫ್ಟ್ ಆಗ್ತಾ ಇದೆ ಅಂತ ಅಂದ್ರೆ, ಅದು ನಮ್ಗೆ ಯೂಶುವಲ್ ಆಗಿ ನಮ್ಮ ಎಮೋಷನಲ್ ಹೆಲ್ತ್ ಮೇಲೆನೆ ಬರೀ ಅದು ಎಫೆಕ್ಟ್ ಮಾಡಲ್ಲ, ನಮ್ಮ ಫಿಸಿಕಲ್ ಹೆಲ್ತ್ ಮೇಲೂ ಕೂಡ ಎಫೆಕ್ಟ್ ಮಾಡುತ್ತೆ ಸಮಟೈಮ್ಸ್ ಅಲ್ವಾ. ಫಿಸಿಕಲ್ ಹೆಲ್ತ್ ಮೇಲೆ ಅಂತ ಅಂದ್ರೆ ಮೇ ಬಿ ನಮಗೆ ಬಾಡಿ ಪೇನ್ ಬರುವಂತದ್ದು, ಅಥವಾ ತಲೆನೋವು ಬರುವಂತದ್ದು, ಅಥವಾ ಚೆಸ್ಟ್ ಪೇನ್ ಬರುವಂತದ್ದು. ಸೊ ಈ ತರ ಎಲ್ಲ ಏನೋ ಒಂದು ಸಮ್ ಸಾರ್ಟ್ ಆಫ್ ಫಿಸಿಕಲ್ ಇದನ್ನು ಕೂಡ ನಾವು ಫೇಸ್ ಮಾಡ್ತೀವಿ. ಸೊ ಈ ವ್ಯಕ್ತಿಗೂ ಕೂಡ ಏನ್ ಈ ಶಿಫ್ಟ್ ಆಗ್ತಾ ಇದೆ, ಈ ಒಂದು ಅವೇಕನಿಂಗ್ ಏನ್ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ಅಲ್ಲ, ಡೆಫಿನೆಟ್ಲಿ ದಿಸ್ ಇಸ್ ಗಿವಿಂಗ್ ಸಮ್ ಸಾರ್ಟ್ ಆಫ್ ಫಿಸಿಕಲ್ ಒಂಥರ ಒಂದು ಸ್ಟ್ರೆಸ್, ಆ ಒಂದು ಆಂಗ್ಸೈಟಿನ ಕೊಡ್ತಾ ಇರುವಂತದ್ದು ಈ ವ್ಯಕ್ತಿಗೆ. ಅಂಡ್ ಆಲ್ಸೋ ಎಲ್ಲೋ ಒಂದ್ ಕಡೆ ಅವ್ರ ಚೆಸ್ಟ್ ಏರಿಯಾದಲ್ಲಿ ಒಂಥರ ತುಂಬಾ ಹೆವಿನೆಸ್ ಫೀಲ್ ಮಾಡ್ತಾ ಇರುವಂತದ್ದು, ಒಂಥರ ತುಂಬಾ ಭಾರ ಅಂತ ಅನ್ನಿಸ್ತಾ ಇರುವಂತದ್ದು ಅವ್ರಿಗೆ. ಅಂಡ್ ಈ ವ್ಯಕ್ತಿ ಜೊತೆ ನೀವು ಎಮೋಷನಲಿ ಒಂಥರ ತುಂಬಾ ಅಟ್ಯಾಚ್ಡ್ ಆಗಿರೋದ್ರಿಂದ, ತುಂಬಾ ಕನೆಕ್ಟ್ ಆಗಿರೋದ್ರಿಂದ, ಇವ್ರ ಆಂಗ್ಸೈಟಿ ಏನ್ ಫೀಲ್ ಮಾಡ್ತಾ ಇದಾರೆ ಅದೇ ಆಂಗ್ಸೈಟಿನ ನೀವು ಕೂಡ ಪಿಕ್ ಮಾಡ್ತಾ ಇದ್ದೀರಾ. ಸಮಟೈಮ್ಸ್ ಒಂಥರ ನಿಮ್ಗೂ ಹಾಗೆ ಅನ್ನಿಸಬಹುದು, ಏನೋ ಒಂದು ನಾರ್ಮಲ್ ಆಗಿ ವರ್ಕ್ ಮಾಡ್ತಾ ಇರ್ತೀರಾ, ಏನೋ ಒಂದು ಬ್ಯುಸಿ ಆಗಿರ್ತೀರಾ,
ಔಟ್ ಆಫ್ ನೋವೇರ್ ನಿಮ್ಗೂ ತುಂಬಾ ಒಂಥರ ಗಾಬರಿ ಆಗುತ್ತೆ, ಎದೆ ಬಡ್ತ ಜಾಸ್ತಿ ಆದಂಗೆ ಅನ್ಸುತ್ತೆ, ಏನೋ ಒಂಥರ ತಲೆನೋವು ಬಂದಂಗ ಆಗುತ್ತೆ, ಏನೋ ಒಂಥರ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಇವತ್ತು ಸುಮ್ಮನೆ ಇದ್ಬಿಡೋಣಪ್ಪ. ಸೊ ಈ ತರ ಎಲ್ಲ ಅನ್ಸ್ಲಿಕ್ಕೆ ಶುರು ಆಗುತ್ತೆ. ದಟ್ ಈಸ್ ಬಿಕಾಸ್ ಈ ವ್ಯಕ್ತಿ ಕೂಡ ದ ವೇ ದೇ ಆರ್ ಫೀಲಿಂಗ್ ಅಥವಾ ದ ವೇ ಏನ್ ಆಂಗ್ಸೈಟಿ, ಒಂದು ಸ್ಟ್ರೆಸ್ ಈ ವ್ಯಕ್ತಿ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ಅಲ್ಲ, ದ ಸೇಮ್ ಸಾರ್ಟ್ ಆಫ್ ಆಂಗ್ಸೈಟಿ, ದ ಸೇಮ್ ಸಾರ್ಟ್ ಆಫ್ ಸ್ಟ್ರೆಸ್ ನೀವು ಕೂಡ ಯು ಆರ್ ಗೋಯಿಂಗ್ ಥ್ರೂ ಸಿನ್ಸ್ ಯು ಆರ್ ಎಮೋಷನಲಿ ಕನೆಕ್ಟೆಡ್. ಸೊ ಯಾವ ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ ಇವಾಗ ರೈಟ್ ನೌ. ಸೊ ಈ ವ್ಯಕ್ತಿ ಬಂದು ಏನು ಒಂದು ಶಿಫ್ಟ್ ಆಗ್ತಾ ಇದೆ, ನಾನು ಹೇಳ್ದೆ ಅಲ್ಲ ಏನೋ ಸಮ್ ಎನರ್ಜೀಸ್ ಅಲ್ಲಿ ಶಿಫ್ಟ್ ಆಗ್ತಾ ಇದೆ ಇವ್ರದ್ದು ಅಂತ. ಸೊ ಏನೇ ಶಿಫ್ಟ್ ಆಗ್ತಾ ಇರಲಿ ಎನರ್ಜೀಸ್ ಅಲ್ಲಿ ಆಗಿರ್ಬೋದು ಅಥವಾ ಸಮ್ ಅವೇಕನಿಂಗ್ ಆಗ್ತಾ ಇರ್ಬೋದು, ಏನೋ ಸಾಕಷ್ಟು ಒಂದು ರಿಯಲೈಸೇಷನ್ಸ್ ಆಗ್ತಾ ಇರ್ಬೋದು ಈ ಕನೆಕ್ಷನ್ ರಿಗಾರ್ಡಿಂಗ್. ಬಟ್ ದ ಓನ್ಲಿ ಥಿಂಗ್ ಈಸ್ ಈ ವ್ಯಕ್ತಿ ಅದನ್ನೆಲ್ಲ ತುಂಬಾ ರೆಸಿಸ್ಟ್ ಮಾಡ್ತಾ ಇರುವಂತದ್ದು, ಯಾವುದನ್ನು ಕೂಡ ಒಂಥರ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಈ ಏನ್ ಚೇಂಜಸ್ ಆಗ್ತಾ ಇದೆ ಈ ಕನೆಕ್ಷನ್ ರಿಗಾರ್ಡಿಂಗ್ ಆಗಿರ್ಬೋದು ಅಥವಾ ಅವ್ರ ಲೈಫ್ ಅಲ್ಲಿ ಏನೊಂದು ಎನರ್ಜೀಸ್ ಅಲ್ಲಿ ಶಿಫ್ಟ್ ಆಗ್ತಾ ಇದೆ, ಅವ್ರು ಅದನ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ತುಂಬಾ ರೆಸಿಸ್ಟ್ ಮಾಡ್ತಾ ಇದ್ದಾರೆ. ಯೂಶುವಲ್ ಆಗಿ ನಮ್ಗೆ ಏನೇ ಒಂದು ಪ್ರಾಬ್ಲಮ್ ಬಂದ್ರು ನಾವ್ ಏನ್ ಸಜೆಸ್ಟ್ ಮಾಡ್ತೀವಿ, ಯಾರಾದ್ರೂ ನಮ್ಗೆ ಏನಾದ್ರು ಪ್ರಾಬ್ಲಮ್ ಅಥವಾ ಒಂದು ಸಮಸ್ಯೆ ಅಂತ ಹೇಳ್ಕೊಂಡ್ರೆ ನಾವ್ ಏನ್ ಸಜೆಸ್ಟ್ ಮಾಡ್ತೀವಿ, ಏನು ಯೋಚನೆ ಮಾಡ್ಬೇಡ, ಜಸ್ಟ್ ಗೋ ವಿತ್ ದ ಫ್ಲೋ, ಹೇಗ್ ಬರುತ್ತೆ ಹಾಗೆ ತಗೋ ಅಂತ ನಾವು ಹೇಳ್ತೀವಿ ಅಲ್ವಾ. ಯೂಶುವಲ್ ಆಗಿ ನಾವು ಆತರ ಹೇಳಿರೋದನ್ನ ನಾವು ಕೇಳಿದೀವಿ. ಬಟ್ ಈ ವ್ಯಕ್ತಿ ಅದನ್ನ ಜಸ್ಟ್ ಗೋ ವಿತ್ ದ ಫ್ಲೋ ಅನ್ನೋ ತರ ಅದನ್ನ ನೋಡ್ತಾ ಇಲ್ಲ, ತುಂಬಾ ಒಂಥರ ರೆಸಿಸ್ಟ್ ಮಾಡ್ತಾ ಇರುವಂತದ್ದು. ಇಲ್ಲಿ ಎಂಪರರ್ ಅಲಾಂಗ್ ವಿತ್ ಟೆಂಪರೆನ್ಸ್ ಇದೆ. ಓಕೆ, ಎಲ್ಲೋ ಒಂದ್ ಕಡೆ ಅವ್ರು ತುಂಬಾ ಒಂದು ಈಗೋ ಇಂದ ಆಪರೇಟ್ ಮಾಡ್ತಾ ಇದಾರೆ. ನಾನ್ ಯಾಕೆ ಚೇಂಜ್ ಆಗ್ಬೇಕು, ನನಗೆ ಯಾಕೆ ಈ ಕನೆಕ್ಷನ್ ಇಷ್ಟೊಂದು ಬಾದರ್ ಮಾಡ್ಬೇಕು, ನಾನು ಅದನ್ನ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಈ ತರ ಎಲ್ಲ ಒಂದು ರೆಸಿಸ್ಟ್ ಮಾಡ್ತಾ ಇರುವಂತದ್ದು ಡೆಫಿನೆಟ್ ಆಗಿ ಟೆಂಪರೆನ್ಸ್ ಅಲಾಂಗ್ ವಿತ್ ಎಂಪರರ್ ಕಾರ್ಡ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಆ ಒಂದು ಎಮೋಷನಲ್ ಬ್ಯಾಲೆನ್ಸ್ ಏನಿದೆ, ಅದು ಎಮೋಷನ್ಸ್ ಎಲ್ಲ ಅದು ಬ್ಯಾಲೆನ್ಸ್ ಆಗ್ತಾ ಇಲ್ಲ ಇವಾಗ. ಎಲ್ಲೋ ಒಂದ್ ಕಡೆ ತುಂಬಾ ಹೈಪರ್ನೆಸ್ ಇರುವಂತದ್ದು, ಇಲ್ಲ ತುಂಬಾ ಎಕ್ಸ್ಟ್ರೀಮ್ ಎರಡೂನು, ತುಂಬಾ ಸ್ಯಾಡ್ ಆಗಿರುವಂತದ್ದು, ಇಲ್ಲ ತುಂಬಾ ಹೈಪರ್ ಆಗಿರುವಂತದ್ದು. ಸೊ ಈ ತರ ಮಾಡ್ತಾ ಇದಾರೆ. ಅಂಡ್ ಖಂಡಿತವಾಗ್ಲೂ ಈ ವ್ಯಕ್ತಿ ಎಲ್ಲೋ ಒಂಥರ ತುಂಬಾ ಒಂದು ಇನ್ನರ್ ಆಂಗರ್ ಇಶ್ಯೂಸ್ ಇದೆ ಇವಾಗ ರೈಟ್ ನಾವು ಅವ್ರಿಗೆ ಅಂತ ನನಗೆ ಅನ್ಸ್ತಾ ಇದೆ. ಸಿಕ್ತವ್ರ ಮೇಲೆ ಒಂಥರ ಏನ್ ಶಿಫ್ಟ್ ಆಗ್ತಾ ಇದೆ ಅವ್ರ ಎನರ್ಜೀಸ್ ಅಲ್ಲಿ, ಆ ವೈಬ್ರೇಷನ್ಸ್ ಅಲ್ಲಿ ಏನ್ ಶಿಫ್ಟ್ ಆಗ್ತಾ ಇದೆ, ಸಿನ್ಸ್ ದೇ ಆರ್ ನಾಟ್ ಅಕ್ಸೆಪ್ಟಿಂಗ್ ದಟ್, ಸಿನ್ಸ್ ಅವ್ರು ಎಲ್ಲೋ ಒಂದ್ ಕಡೆ ಹೇಗ್ ಬರುತ್ತೆ ಅದನ್ನ ತಗೊಂಡು ಅದನ್ನೇನು ಯೂನಿವರ್ಸ್ ಹೇಳ್ತಾ ಇದೆ ಇವ್ರಿಗೆ ಈ ಕನೆಕ್ಷನ್ ರಿಗಾರ್ಡಿಂಗ್ ಸಮಥಿಂಗ್, ಏನೋ ಒಂದು ರಿಯಲೈಸೇಷನ್ ಅಥವಾ ಒಂದು ಅವೇಕನಿಂಗ್ ಅಥವಾ ಒಂದು ಟ್ರಾನ್ಸ್ಫಾರ್ಮೇಶನ್ ಏನ್ ಯೂನಿವರ್ಸ್ ಈ ವ್ಯಕ್ತಿಗೆ ಕೊಡ್ತಾ ಇದೆ, ಅವ್ರು ಅದನ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅದನ್ನ ನಾನು ಹೇಳ್ದಂಗೆ ರೆಸಿಸ್ಟ್ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ತುಂಬಾ ಒಂಥರ ಸಿಕ್ತವ್ರ ಮೇಲೆ ಕೋಪ ಮಾಡ್ಕೊಳ್ತಾ ಇದಾರೆ. ಮೇ ಬಿ ಅವ್ರ ಕೆಲಸದಲ್ಲಿ ಇದ್ರೆ ಅವ್ರ ಕೆಲಸದಲ್ಲಿ ಎಂಪ್ಲಾಯೀಸ್ ಅಥವಾ ಅವ್ರ ಕೋ ವರ್ಕರ್ಸ್ ಜೊತೆ ಇರ್ಬೋದು, ಜೂನಿಯರ್ಸ್ ಮೇಲೆ ಇರ್ಬೋದು, ತುಂಬಾ ಸಿಟ್ ಮಾಡ್ಕೊಳ್ಳುವಂಥದ್ದು, ಎಗ್ರಾಡುವಂಥದ್ದು, ಅಥವಾ ಸಪೋಸ್ ಇಫ್ ದೇ ಆರ್ ಡೂಯಿಂಗ್ ಸಮ್ ಸಾರ್ಟ್ ಆಫ್ ಬಿಸ್ನೆಸ್ ಅಂತ ಅನ್ಕೊಂಡ್ರೆ ಅವ್ರ ಕ್ಲೈಂಟ್ಸ್ ಜೊತೆ ಅಥವಾ ಯಾರು ಡೆಲಿಗೇಟ್ಸ್ ಇರ್ತಾರೆ ಅವ್ರ ಹತ್ರ ತುಂಬಾ ಒಂಥರ ಫ್ರಸ್ಟ್ರೇಷನ್ ನ ತೋರಿಸುವಂತದ್ದು. ಸೊ ಈ ತರ ಮಾಡ್ತಾ ಇರುವಂತದ್ದು. ಸಪೋಸ್ ಇಫ್ ದಿಸ್ ಪರ್ಸನ್ ಇಸ್ ಅ ಸ್ಪೋರ್ಟ್ಸ್ ಪರ್ಸನ್ ಅಂತಾನೆ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಸೊ ಅವ್ರು ಈ ಒಂದು ಫ್ರಸ್ಟ್ರೇಷನ್, ಈ ಒಂದು ಆಂಗ್ಸೈಟಿ, ಈ ಒಂದು ಎಲ್ಲ ಏನ್ ಆಂಗರ್ ಇದೆಯಲ್ಲ, ಇದನ್ನೆಲ್ಲ ಸ್ಪೋರ್ಟ್ಸ್ ಅಲ್ಲಿ ತುಂಬಾ ಪ್ರಾಕ್ಟೀಸ್ ಮಾಡಿ ಅದ್ರ ಮೂಲಕ ಅದನ್ನ ಹೊರಗಡೆ ಹಾಕುವಂತ ಪ್ರಯತ್ನ ಮಾಡ್ತಾ ಇರುವಂತದ್ದು. ಸಪೋಸ್ ದಿಸ್ ಪರ್ಸನ್ ಇಸ್ ಎ ಜಿಮ್ ಫ್ರೀಕ್ ಅಂತ ಅನ್ಕೊಳ್ಳೋಣ ಅಥವಾ ಫಿಟ್ನೆಸ್ ಫ್ರೀಕ್ ಅಂತ ಅನ್ಕೊಳ್ಳೋಣ. ಸೊ ಅದನ್ನೆಲ್ಲ ಒಂಥರ ಜಿಮ್ ಅಲ್ಲಿ ತುಂಬಾ ವರ್ಕೌಟ್ ಮಾಡಿ ಆ ಫ್ರಸ್ಟ್ರೇಷನ್ ಹೊರಗಡೆ ಹಾಕುವಂತ ಒಂದು ಪ್ರಯತ್ನ ಮಾಡ್ತಾ ಇರುವಂತದ್ದು. ಸೊ ಏನೇ ಆಗಿರ್ಬೋದು, ಅವ್ರು ಏನು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ರೈಟ್ ನಾವ್ ಈ ಕನೆಕ್ಷನ್ ನನಗೆ ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ, ಯೂನಿವರ್ಸ್ ಈ ಕನೆಕ್ಷನ್ ಮೂಲಕ ನನಗೆ ಯಾವ ಒಂದು ಟ್ರಾನ್ಸ್ಫಾರ್ಮೇಶನ್ ನ ತೋರಿಸ್ತಾ ಇದೆ, ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಅದನ್ನ ನಾನು ನೋಡಿ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಣ ಅನ್ನೋ ಆ ಒಂದು ಕನ್ಸರ್ನ್ ಈ ವ್ಯಕ್ತಿಗೆ ಇಲ್ದೇ ಇರುವಂತದ್ದು. ಅಂದ್ರೆ ಆ ಒಂದು ಯೋಚನೆ ಈ ವ್ಯಕ್ತಿಗೆ ಬರ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ತುಂಬಾ ಅದನ್ನ ಅವರು ನಾನು ಮಾಡಲ್ಲ, ಇದನ್ನ ನಾನು ಅಕ್ಸೆಪ್ಟ್ ಮಾಡಲ್ಲ ಅನ್ನೋ ತರ ತುಂಬಾ ಅದನ್ನ ಪುಷ್ ಮಾಡ್ತಾ ಇದಾರೆ. ಸೊ ಹಾಗಾಗಿ ಅದು ಅವ್ರಿಗೆ ಇನ್ನೂ ಹೆಚ್ಚು ಒಂಥರ ಬಾದರ್ ಮಾಡ್ತಾ ಇರೋದು, ಇನ್ನು ಹೆಚ್ಚು ಒಂದು ಆಂಗ್ಸೈಟಿ ಕೊಡ್ತಾ ಇರುವಂತದ್ದು, ಹೆಚ್ಚು ಸ್ಟ್ರೆಸ್ ನ ಕೊಡ್ತಾ ಇರುವಂತದ್ದು, ಅಂಡ್ ತುಂಬಾನೇ ಒಂದು ಆಂಗರ್ ಇಶ್ಯೂಸ್ ನ ಅವ್ರು ಫೇಸ್ ಮಾಡ್ತಾ ಇರುವಂತದ್ದು ಕೂಡ. ಸೊ ಇಲ್ಲಿ 6 ಆಫ್ ಸ್ವೋರ್ಡ್ಸ್ ಅಲಾಂಗ್ ವಿತ್ ದಟ್ ಜಡ್ಜ್ಮೆಂಟ್ ಕಾರ್ಡ್ ಇದೆ. ಓಕೆ, 6 ಆಫ್ ಸ್ವೋರ್ಡ್ಸ್ ಅಲಾಂಗ್ ವಿತ್ ಜಡ್ಜ್ಮೆಂಟ್ ಕಾರ್ಡ್ ಇರೋದ್ರಿಂದ ಐ ಡೂ ಫೀಲ್ ವೈ 6 ಆಫ್ ಸ್ವೋರ್ಡ್ಸ್ ಅಲಾಂಗ್ ವಿತ್ ಜಡ್ಜ್ಮೆಂಟ್. ಲೆಟ್ ಮಿ ಕ್ಲಾರಿಫೈ ಇಲ್ಲಿ ಯಾಕೆ 6 ಆಫ್ ಸ್ವೋರ್ಡ್ಸ್ ಅಲಾಂಗ್ ವಿತ್ ಜಡ್ಜ್ಮೆಂಟ್ ಕಾರ್ಡ್ ಬಂತೆ ಅನ್ನೋ ಒಂದ್ಸರಿ ಕ್ಲಾರಿಫೈ ಮಾಡಿ ನೋಡ್ಕೊಳ್ಳೋಣ. ಪ್ಲೀಸ್ ಟೆಲ್ ಮಿ ವೈ 6 ಆಫ್ ಸ್ವೋರ್ಡ್ಸ್ ಜಡ್ಜ್ಮೆಂಟ್ ಕಾರ್ಡ್ ಇರುವಂತದ್ದು. ಓಕೆ, ಐ ಗಾಟ್ ಇಟ್. ಸಿ ಇಲ್ಲಿ ನಾನು ಹೇಳ್ದೆ ಅಲ್ವಾ, 6 ಆಫ್ ಸ್ವೋರ್ಡ್ಸ್ ಅಲಾಂಗ್ ವಿತ್ ಜಡ್ಜ್ಮೆಂಟ್ ಅಥವಾ ಜಡ್ಜ್ಮೆಂಟ್ ಕಾರ್ಡ್ ಯಾಕೆ ಬಂದಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಈ ಪರ್ಸನ್ಗೆ ಏನೋ ಒಂದು ಸತ್ಯದ ಅರಿವಾಗ್ತಾ ಇರುವಂತದ್ದು. ಈ ಕನೆಕ್ಷನ್ ರಿಗಾರ್ಡಿಂಗ್ ಅವ್ರಿಗೆ ಏನೋ ಒಂದು ಟ್ರುತ್ ನ ರಿಯಲೈಸೇಷನ್ ಆಗ್ತಾ ಇದೆ, ದಟ್ ದಿಸ್ ಈಸ್ ವಾಟ್ ದ ಟ್ರುತ್ ಇಸ್ ಅನ್ನೋ ತರ ಸಮ್ ರಿಯಲೈಸೇಷನ್ ಇಸ್ ಡೆಫಿನೆಟ್ಲಿ ಹ್ಯಾಪನಿಂಗ್. ಪೈಲ್ ನಂಬರ್ 1 ಈ ವ್ಯಕ್ತಿಗೆ ಏನೋ ಒಂದು ಕನೆಕ್ಷನ್ ಬಗ್ಗೆ ತುಂಬಾ ರಿಯಲೈಸೇಷನ್ ಆಗ್ತಾ ಇರುವಂತದ್ದು. ಅಂಡ್ ಅವರು ಅದನ್ನ ಜಸ್ಟ್ ದೇ ಆರ್ ಪುಷಿಂಗ್ ಇಟ್, ಎಲ್ಲೋ ಒಂದ್ ಕಡೆ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅವರು. ಓಕೆ,
ಐ ಡೂ ಫೀಲ್ ಇಲ್ಲಿ ಸಾಕಷ್ಟು ಜನ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ಒಂದು ಸಪರೇಷನ್ ಅಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ನನಗೆ. ಓಕೆ, ಬಿಕಾಸ್ ಇಲ್ಲಿ 6 ಆಫ್ ಸ್ಪೋರ್ಟ್ಸ್ ಇದೆ. 6 ಆಫ್ ಸ್ಪೋರ್ಟ್ಸ್ ಅಲಾಂಗ್ ವಿತ್ ದಟ್ ಅಗೇನ್ 10 ಆಫ್ ಸ್ಪೋರ್ಟ್ಸ್ ಬಂತು. ನಾನು ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ತೆಗೆದಾಗ 10 ಆಫ್ ಸ್ಪೋರ್ಟ್ಸ್ ಬಂದಿರುವಂತದ್ದು. ಓಕೆ, ಸೊ 100% ಇಲ್ಲಿ ಸಾಕಷ್ಟು ಜನ ಯಾರು ಪೈಲ್ ನಂಬರ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ಲಿ ನೀವು ಒಂದು ನೋ ಕಾಂಟ್ಯಾಕ್ಟ್ ಅಥವಾ ಒಂದು ಸಪರೇಷನ್ ಫೇಸ್ ಅಲ್ಲಿ ಇರುವಂತದ್ದು. ಓಕೆ, ಸಮರ್ ಐ ಆಮ್ ಫೀಲಿಂಗ್ ಓಕೆ ಇನ್ನೂ ಒಂದು ಕ್ಲಾರಿಫೈ ಒಂದು ಕನ್ಫರ್ಮೇಶನ್ ಸೈನ್ಸ್ ನ ಕೊಡಬೇಕು ಅಂತ. ಓಕೆ, ಲೆಟ್ ಮೀ ಸಿ, ಇನ್ನೊಂದೆರಡು ಕನ್ಫರ್ಮೇಶನ್ ಸೈನ್ಸ್ ನ ನಾನು ಕೊಡ್ತೀನಿ. ದೆನ್ ಸಿ ಈ ರೀಡಿಂಗ್ ನಿಮ್ಗೆನಾ ಅಂತ ನೋಡೋಣ, ಚೆಕ್ ಮಾಡಿ. ಓಕೆ, ಸಿ ಒಂದು ಅರ್ಥ ಮಾಡ್ಕೊಳ್ಳಿ. ಸಪೋಸ್ ನೀವೇನಾದ್ರೂ ಈ ವ್ಯಕ್ತಿ ಜೊತೆ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದು, ಒಂದು ಸಪರೇಷನ್ ಅಲ್ಲಿ ಇದ್ದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಒಂದು ಫಿಸಿಕಲ್ ಡಿಸ್ಟೆನ್ಸ್ ಅಥವಾ ಎಮೋಷನಲ್ ಡಿಸ್ಟೆನ್ಸ್ ಇದ್ದು, ಈ ಎಲ್ಲ ಒಂದು ಕನ್ಫರ್ಮೇಶನ್ ಸೈನ್ಸ್ ನಾನು ಏನ್ ಇವಾಗ ಕೊಡ್ತೀನಿ ಅದು ನಿಮ್ಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ರೆ ಡೆಫಿನೆಟ್ ಆಗಿ ಈ ಒಂದು ರೀಡಿಂಗ್ ನಿಮ್ಗೆ ಅಂತ. ಓಕೆ, ಸಪೋಸ್ ಇಲ್ಲಿ ನೀವ್ ಯಾರು ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ಒಂದು ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ನಿಮ್ಮ ಪರ್ಸನ್ ಇಂದ, ಅಷ್ಟಾಗಿನೂ ನಿಮ್ಗೆ ಯಾವುದೋ ಸಪೋಸ್ ಒಂದು ಕನ್ಫರ್ಮೇಶನ್ ಸೈನ್ಸ್ ಮ್ಯಾಚ್ ಆಗಿಲ್ಲ ಅಂತ ಇಟ್ಕೊಳ್ಳಿ, ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು ಅಂತಾನೆ. ಓಕೆ, ಸೊ ಸಮ್ವೇರ್ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ಕನ್ಫರ್ಮೇಶನ್ ಸೈನ್ಸ್ ನ ಕೊಟ್ರೆ ಇನ್ನೂ ಒಳ್ಳೇದು ಅಂತ ನನಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ಸಮ್ವೇರ್ ಐ ಆಮ್ ಇಂಟ್ಯೂಟಿವ್ಲಿ ಪಿಕಿಂಗ್ ದಟ್. ಸೊ ಲೆಟ್ ಮಿ ಗಿವ್ 1-2-3 ಕನ್ಫರ್ಮೇಶನ್ ಸೈನ್ಸ್ ನ ನಾನು ಕೊಟ್ಟು ನೋಡ್ತೀನಿ. ಸೊ ಇದು ನಿಮ್ಗೆ ಮ್ಯಾಚ್ ಆಗುತ್ತಾ ಅಂತ ನೋಡ್ಕೊಳ್ಳಿ. ಗಿವ್ ಮಿ ಏಂಜಲ್ಸ್, ಪ್ಲೀಸ್ ಗೈಡ್ ಮಿ. ಯಾರಿಗೆ ಈ ವಿಡಿಯೋ ಯಾರು ಗಿವ್ ಮಿ ಸಮ್ ಕನ್ಫರ್ಮೇಶನ್ ಸೈನ್ಸ್. ಸ್ಟ್ರೆಂತ್ ರಿವರ್ಸಲ್ ಬಂದಿದೆ. ಓಕೆ, 3 ಆಫ್ ಕಪ್ಸ್, ಫೈನ್. ಸಿ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಇರೋದ್ರಿಂದ ರೀಸೆಂಟ್ ಆಗಿ ಐ ಡೂ ಫೀಲ್ ನೀವೇನಾದ್ರೂ ಒಂದು ಶಾಪಿಂಗ್ ಏನಾದ್ರು ಹೋಗಿದ್ರಾ ಅಂತ ಇಟ್ಕೊಳ್ಳಿ. ಏನೋ ಒಂದು ಪರ್ಚೇಸ್ ಮಾಡಬೇಕು ಅಂತ ಯಾವ್ದೋ ಒಂದು ಮಾಲ್ಗೋ ಅಥವಾ ಯಾವ್ದೋ ಒಂದು ಶಾಪ್ಗೂ ಹೋಗಿದ್ದೀರಾ ಫಾರ್ ಸಮ್ ಶಾಪಿಂಗ್, ಅಂಡ್ ನೀವು ತುಂಬಾ ಕನ್ಫ್ಯೂಸ್ಡ್ ಆಗಿದ್ದೀರಾ. ಅಂದ್ರೆ ಇದನ್ನ ತಗೊಳ್ಬೇಕಾ ಬೇಡವಾ, ಇದ್ರಲ್ಲಿ ನಾನು ದುಡ್ಡು ಖರ್ಚು ಮಾಡ್ಬೇಕಾ ಬೇಡವಾ ಅನ್ನೋ ತರ ಕನ್ಫ್ಯೂಷನ್ಸ್ ನಿಮ್ಗಿದ್ರೆ ಶಾಪಿಂಗ್ ಹೋದಾಗ, ದೆನ್ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಐ ಡೋಂಟ್ ನೋ ಇಟ್ಸ್ ವೆರಿ ಸ್ಪೆಸಿಫಿಕ್ ಅಂತ, ಬಟ್ ದಟ್ ಈಸ್ ವಾಟ್ ಐ ಆಮ್ ಪಿಕಿಂಗ್ ಆಕ್ಚುಲಿ. ಅಂಡ್ ಸಪೋಸ್ ನಿಮ್ಮ ಬರ್ತ್ ಡೇಟ್ ಬಂದು 8 ಅಥವಾ 3 ಅಥವಾ 20th ಆಗಿದ್ರೆ ಅಥವಾ 14th ಆಗಿದ್ರೆ ದೆನ್ ದಿಸ್ ರೀಡಿಂಗ್ ಇಸ್ ಫಾರ್ ಯು ಅಂತ. ಅಂಡ್ ಆಲ್ಸೋ ಐ ಡೂ ಸಮ್ವೇರ್ ಫೀಲಿಂಗ್ ನೀವೇನಾದ್ರೂ ಮೇಷರಾಶಿ, ವೃಶ್ಚಿಕ ರಾಶಿ, ಕರ್ಕಟಕ ರಾಶಿ ಅಂಡ್ ಸಿಂಹ ರಾಶಿ. ಓಕೆ, ಯಾ, ಸೊ ಏನಾದ್ರೂ ಈ ಒಂದು ರಾಶಿಯವರಿಗೆ ಸೇರಿದ್ರೆ ದೆನ್ ದಿಸ್ ರೀಡಿಂಗ್, ಈ ರೀಡಿಂಗ್ ನಿಮ್ಗೆ ಅಂತ. ಅಂಡ್ ಆಲ್ಸೋ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಒಂಥರ ಇವಾಗ ಹಿಂಗೆ ಅಂದ್ರೆ ಯು ಆರ್ ವೆರಿ ಮಚ್ ಇನ್ ಪೀಸ್. ಓಕೆ, ನೀವು ಈ ವ್ಯಕ್ತಿಗೆ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಮ್ವೇರ್ ನೀವೆಲ್ಲ ನಿಮ್ಮ ಎನರ್ಜೀಸ್ ನ ಪುಲ್ ಬ್ಯಾಕ್ ಮಾಡ್ಕೊಂಡಿದ್ದೀರಾ. ಈ ವ್ಯಕ್ತಿ ಬಗ್ಗೆ ಅಥವಾ ಈ ಕನೆಕ್ಷನ್ ಬಗ್ಗೆ ಹೆಚ್ಚು ನೀವು ತಲೆ ಕೆಡಿಸ್ಕೊಳ್ತಾ ಇಲ್ಲ. ತುಂಬಾ ಆರಾಮಕ್ಕಿದ್ದೀರಾ, ಖುಷಿಯಾಗಿ ನೆಮ್ಮದಿಯಾಗಿದ್ದೀರಾ, ಪೀಸ್ಫುಲ್ ಆಗಿದ್ದೀರಾ ಅಂತ ಅಂದ್ರೆ ದೆನ್ ಡೆಫಿನೆಟ್ಲಿ ದಿಸ್ ರೀಡಿಂಗ್ ಇಸ್ ಫಾರ್ ಯು ಅಂತ. ಅಂಡ್ ನೀವೆಲ್ಲ ಒಂದ್ ಕಡೆ ಯಾವ್ದಾದ್ರು ಒಂದು ಪಾರ್ಟೀಸ್ ನ ಅಟೆಂಡ್ ಆಗಿದ್ರೆ, ಸಪೋಸ್ ನಿಮ್ ಫ್ರೆಂಡ್ಸ್ ಯಾವ್ದೋ ಒಂದು ಬರ್ಡೇ ಪಾರ್ಟಿ ಆಗಿರಬಹುದು ಅಥವಾ ಏನೋ ಒಂದು ಗ್ಯಾದರಿಂಗ್ ಆಗಿರಬಹುದು, ಏನೋ ಒಂದು ಒಟ್ಟಿಗೆ ಒಂದು ಗೆಟ್ ಟುಗೆದರ್ ನ ನೀವೇನಾದ್ರು ಅಟೆಂಡ್ ಮಾಡಿದ್ರೆ ದೆನ್ ದಿಸ್ ರೀಡಿಂಗ್ ಇಸ್ ಫಾರ್ ಯು ಅಂತ. ಸಮ್ವೇರ್ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಒಂಥರ ಈ ಒಂದು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ನೀವು ಅಷ್ಟು ಹೆಚ್ಚಾಗಿ. ಎಲ್ಲೊಂದ್ ಕಡೆ ನೀವೆಷ್ಟು ನಿಮ್ ಕೆಲಸ ಎಷ್ಟು ಅಂತ ತುಂಬಾ ಒಂಥರ ಮನೇಲೆ ಕುತ್ಕೊಳ್ಳೋಣ, ಫ್ರೀ ಟೈಮ್ ಇದ್ರು ಸಪೋಸ್ ವರ್ಕ್ ಮಾಡ್ತಿದ್ರೆ ಫ್ರೀ ಟೈಮ್ ಅಲ್ಲಿ ಇದ್ರೆ ನೀವೆಲ್ಲೂ ಹೊರಗಡೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆರಾಮ್ಸೆ ಮನೇಲೆ ಚಿಲ್ ಮಾಡೋಣ ಅಥವಾ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ನೀವು ಒಂಥರ ತುಂಬಾ ಒಂಥರ ನ್ಯೂಟ್ರಲ್ ಆಗಿದ್ದೀರಾ ಅಂತ ಅಂದ್ರೆ ದೆನ್ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಆಲ್ಸೋ ಸಮ್ವೇರ್ ಐ ಆಮ್ ಸೀಯಿಂಗ್ ಎಲ್ಲೊಂದ್ ಕಡೆ ನೀವು ಸಾಕಷ್ಟು 11 ರೀಸೆಂಟ್ ಟೈಮ್ ಅಲ್ಲಿ ನೋಡ್ತಾ ಇದ್ದೀರಾ ಅಂತ ಅಂದ್ರೆ, ಅಥವಾ 10 ರೀಸೆಂಟ್ ಡೇಸ್ ಅಲ್ಲಿ ನೋಡ್ತಾ ಇದ್ದೀರಾ ಹೆಚ್ಚು ಅಂತ ಅಂದ್ರೆ ದೆನ್ ಆಲ್ಸೋ ದಿಸ್ ರೀಡಿಂಗ್ ಇಸ್ ಫಾರ್ ಯು ಅಂತ. ಓಕೆ, ಎಸ್, ಕಮಿಂಗ್ ಬ್ಯಾಕ್ ಟು ದ ರೀಡಿಂಗ್. ಆಕ್ಚುಲಿ ಸಿ ಇಲ್ಲಿ 6 ಆಫ್ ಸ್ಪೋರ್ಟ್ಸ್ ಅಲಾಂಗ್ ವಿತ್ ದ ಟೆಂಪರೆನ್ಸ್ ಕಾರ್ಡ್ ಇರೋದ್ರಿಂದ ನಾನು ಆಗ್ಲೂ ಹೇಳಿದೆ ಏನೋ ಒಂದು ಸತ್ಯದ ಅರಿವಾಗ್ತಾ ಇರುವಂತದ್ದು ಈ ವ್ಯಕ್ತಿಗೆ. ಏನೋ ಒಂದು ರಿಯಲೈಸೇಷನ್ ಆಗ್ತಾ ಇದೆ ಕನೆಕ್ಷನ್ ಅಲ್ಲಿ. ಬಟ್ ಈ ವ್ಯಕ್ತಿ ತುಂಬಾ ಈಗೋ ಇಂದ ಆಪರೇಟ್ ಮಾಡ್ತಾ ಇರುವಂತದ್ದು. ಸಿ ಎಂಪರರ್ ಕಾರ್ಡ್ ಇದೆ, ಎಂಪರರ್ ಅಲಾಂಗ್ ವಿತ್ ದಟ್ ಲವರ್ಸ್ ಕಾರ್ಡ್ ಇದೆ. ಓಕೆ, ಎಂಪರರ್ ಜೊತೆ ಲವರ್ಸ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ ಆಗಿ ಏನೋ ಒಂಥರ ಹಿಂಗೆ ಅಂತ ಅಂದ್ರೆ ಈ ವ್ಯಕ್ತಿಗೆ ಲೈಕ್ ಅವ್ರಿಗೆ ಇವಾಗ ಈ ಕನೆಕ್ಷನ್ ತುಂಬಾ ಮುಖ್ಯ ಆಗಿದೆ. ಅವ್ರಿಗೆ ಗೊತ್ತು ಈ ಕನೆಕ್ಷನ್ ಅವ್ರ ಲೈಫಲ್ಲಿ ಒಂದು ಮೇಜರ್ ರೋಲ್ ನ ಪ್ಲೇ ಮಾಡಿದೆ ಅಂತ, ತುಂಬಾ ಇಂಪ್ಯಾಕ್ಟ್ ಮಾಡಿದೆ ಈ ಕನೆಕ್ಷನ್ ಅವ್ರ ಲೈಫಲ್ಲಿ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಬಟ್ ಎಲ್ಲೋ ಒಂದ್ ಕಡೆ ಎಂಪರರ್ ಇರೋದ್ರಿಂದ ಅವ್ರಿಗೆ ಖಂಡಿತವಾಗ್ಲೂ ಈಗೋ ಬಿಡ್ತಾ ಇಲ್ಲ ಅವ್ರನ್ನ. ತುಂಬಾ ಒಂಥರ ಈಗೋನಲ್ಲೇ ಆಪರೇಟ್ ಮಾಡ್ತಾ ಇದ್ದಾರೆ. ಲೈಕ್ ಹೆಂಗೆ ಅಂತಾರೆ, ಫೈಲ್ ನಂಬರ್ 1 ನಿಮ್ಮ ವ್ಯಕ್ತಿ ಹೂ ಎವರ್ ದ ಪರ್ಸನ್ ಹೂ ಆರ್ ಡೀಲಿಂಗ್ ವಿತ್ ಅಲ್ಲ ನೀವು ರೈಟ್ ನಾವು, ಈ ವ್ಯಕ್ತಿ ತುಂಬಾ ಒಂಥರ ಹಠವಾದಿ, ತುಂಬಾ ಅಷ್ಟು ಈಸಿಯಾಗಿ ಯಾವುದಕ್ಕೂ ಬೆಂಡ್ ಆಗಲ್ಲ, ವೆರಿ ಸ್ಟಬರ್ನ್ ಪರ್ಸನ್. ತುಂಬಾ ಒಂಥರ ಮ್ಯಾಸ್ಕುಲೈನಿಟಿ ಇದೆ ಈ ವ್ಯಕ್ತಿ ಎನರ್ಜೀಸ್ ಅಲ್ಲಿ, ಇಸ್ ವಾಟ್ ಐ ಆಮ್ ಪಿಕಿಂಗ್. ಹೆವಿ ಮ್ಯಾಸ್ಕುಲೈನ್ ಎನರ್ಜೀಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಫ್ರಮ್ ದಿಸ್ ಪರ್ಸನ್. ಬಟ್ ಅವ್ರಿಗೆ ತುಂಬಾ ಪ್ರೀತಿ ಇದೆ ನಿಮ್ಮ ಮೇಲೆ, ತುಂಬಾ ಕಾಳಜಿ ಇರುವಂತದ್ದು. ಬಿಕಾಸ್ ಲವರ್ಸ್ ಕಾರ್ಡ್ ಇದೆ, ಲವರ್ಸ್ ಕಾರ್ಡ್ ಅಲಾಂಗ್ ವಿತ್ ದಟ್ ಎಂಪರರ್ ಅಂತ ಅಂದ್ರೆ ಡೆಫಿನೆಟ್ ಆಗಿ ಸಮ್ ಸಾರ್ಟ್ ಆಫ್ ದಟ್ ಅಫೆಕ್ಷನ್ ಇಸ್ ದೇರ್, ಸಮ್ ಸಾರ್ಟ್ ಆಫ್ ಕೇರ್ ತುಂಬಾ ಮಾಡ್ತಾರೆ ನಿಮ್ನ, ಜವಾಬ್ದಾರಿ ಇದೆ ಈ ಕನೆಕ್ಷನ್ ಬಗ್ಗೆ.
ಓಕೆ ದಿಸ್ ಇಸ್ ಸಮ್ ಒನ್ ಐ ನೀಡ್ ಎಂತರ ಈ ಪೈಲ್ ನಂಬರ್ 1 ನನಗೆ ತುಂಬಾ ಸ್ಪೆಷಲ್, ನನಗೆ ಈ ಕನೆಕ್ಷನ್ ಉಳಿಸ್ಕೊಳ್ಬೇಕು ಅನ್ನೋದೆಲ್ಲ ಇದೆ ಈ ವ್ಯಕ್ತಿಗೆ. ಅಷ್ಟೆಲ್ಲ ಇದ್ದು ಕೂಡ ಈ ವ್ಯಕ್ತಿ ಏನು ಒಂಥರ ಆಕ್ಷನ್ ಮಾಡ್ತಾ ಇಲ್ಲ. ನಾನು ಆಗ್ಲೇ ಹೇಳ್ದೆ ಅಲ್ವಾ, ನೀವೆಲ್ಲಿ ಸಾಕಷ್ಟು ಜನ ಒಂದು ಸಪರೇಷನ್ ಫೇಸ್ ಅಲ್ಲಿ ಇದ್ದೀರಾ ಅಂತ. ಈ ಸಪರೇಷನ್ ಫೇಸ್ ಅಂತ ಅಂದಿದ್ ಮಾತ್ರಕ್ಕೆ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಗೆ ಒಂಥರ ತುಂಬಾ ರಿಯಲೈಸ್ ಆಗ್ತಾ ಇದೆ. ಏನೋ ಒಂದ್ ಕಡೆ ರಿಯಲೈಸೇಷನ್ ಅಂತ ಹೇಳಿದಾಗ್ಲೂ ಕೂಡ ನಾನು ಅಗೇನ್ ಹೇಳ್ದೆ ಅಲ್ವಾ, ಏನೋ ನಿಮ್ ಹತ್ರ ಬಂದು ಏನೋ ಒಂದು ಆಕ್ಷನ್ ಮಾಡ್ತಾರೆ ಅಂದ್ರೆ ದಿಲ್ ಟೇಕ್ ಸಮ್ ಆಕ್ಷನ್ ಟುವರ್ಡ್ಸ್ ಯು ಅಂತಾನೋ ಅಥವಾ ಬಂದು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅಂತಾನೋ ಖಂಡಿತವಾಗ್ಲೂ ಅಲ್ಲ. ಬಟ್ ಸಾಕಷ್ಟು ಒಂದು ಏನ್ ರಿಯಲೈಸೇಷನ್ ಆಗ್ತಾ ಇದೆ ಈ ವ್ಯಕ್ತಿಗೆ, ಆ ರಿಯಲೈಸೇಷನ್ ಇವರು ರೆಸಿಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಸಮ್ವೇರ್ ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ತುಂಬಾನೇ ಈಗೋ ಇಂದ ಆಪರೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವ್ರು ಹಿಂಗೆ ಅಂತಂದ್ರೆ ಓಕೆ ನಾನ್ ಯಾಕೆ ಬೆಂಡ್ ಆಗ್ಬೇಕು, ನಾನೇ ಎಲ್ಲ ತಪ್ಪು ಮಾಡಿದ್ದೆ, ಪೈಲ್ ನಂಬರ್ 1 ಕೂಡ ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿದಾರೆ ಅಲ್ವಾ, ಲೆಟ್ ದೆಮ್ ಅವರೇ ಬರ್ಲಿ ನನ್ನ ಹತ್ರ, ಅವರೇನೆ ಕನ್ಫ್ಯೂಸ್ ಮಾಡ್ಕೊಳ್ಳಿ ಅಷ್ಟು ಬೇಕಿದ್ರೆ. ಈ ಕನೆಕ್ಷನ್ ಅವ್ರ ಲೈಫಲ್ಲೂ ನನ್ಗೆ ಎಷ್ಟು ಇಂಪಾರ್ಟೆಂಟ್ ಅವ್ರ ಲೈಫಲ್ಲೂ ಅಷ್ಟೇ ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಅವರು ನನ್ನನ್ನ ಮಾತಾಡ್ಸ್ಕೊಂಡ್ ಬರ್ಲಿ ಅಂತನೋ ಅಥವಾ ಅವರೇ ನನ್ನ ಹತ್ರ ಬರ್ಲಿ ಅಂತನೋ, ಸೊ ಆ ತರ ಯೋಚನೆ ಮಾಡ್ತಾ ಇರುವಂತದ್ದು. ಬಟ್ ಒಂದ್ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ಯೂಶುವಲ್ ಆಗಿ ನಾವ್ ಯಾವುದೇ ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಎನಿ ರಿಲೇಶನ್ಶಿಪ್ ಅಂತಾನೆ ಅನ್ಕೊಳ್ಳೋಣ, ಎಲ್ಲಿ ಒಂದು ಪ್ರೀತಿ ಇರುತ್ತೋ, ಆ ಕಾಳಜಿ ಇರುತ್ತೋ ಅಥವಾ ಒಂದು ಟ್ರೂ ಬಾಂಡ್ ಇರುತ್ತೋ, ಟ್ರೂ ಕನೆಕ್ಷನ್ ಅಥವಾ ಒಂದು ಡೆಪ್ತ್ ಅಲ್ಲಿ ಇರುತ್ತೆ ಆ ಕನೆಕ್ಷನ್, ಅಲ್ಲಿ ಈಗೋ ಇರೋದಿಲ್ಲ ಅಲ್ವಾ. ಸೊ ಎಲ್ಲೋ ಒಂದ್ ಕಡೆ ಯಾರೇ ಒಬ್ಬ ವ್ಯಕ್ತಿ ಈ ಒಂದು ಕನೆಕ್ಷನ್ ಅಲ್ಲಿ ಈಗೋಲ್ ಆಪರೇಟ್ ಮಾಡ್ತಾ ಇದಾರೆ ಅಂತ ಅಂದ್ರೆ ದೆನ್ ಡೆಫಿನೆಟ್ ಆಗಿ ಆ ಕನೆಕ್ಷನ್ ಅಲ್ಲಿ ಒಂದು ಸ್ಟೆಬಿಲಿಟಿ ಇರೋದು ಕಷ್ಟ ಅಥವಾ ಒಂದು ಯೂನಿಯನ್ ಬರುವಂತದ್ದು ತುಂಬಾನೇ ಕಷ್ಟ. ಸೊ ಈ ಕನೆಕ್ಷನ್ ಅಲ್ಲೂ ಒಂದು ಯೂನಿಯನ್ ಬರಬೇಕು ಅಂತ ಅಂದ್ರೆ, ಒಂದು ಸ್ಟೆಬಿಲಿಟಿ ಬರಬೇಕು ಅಂತ ಅಂದ್ರೆ ಈ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಈಗೋನ ಬ್ರೇಕ್ ಮಾಡ್ಬೇಕಾಗತ್ತೆ. ಅವ್ರ ಏನ್ ಆ ಸ್ಟಬರ್ನೆಸ್ ಇದೆ, ಆ ಹಠಮಾರಿತನ ಇದೆ, ಅದನ್ನ ಅವ್ರು ಬಿಡ್ಬೇಕಾಗತ್ತೆ. ಎಲ್ಲೋ ಒಂದ್ ಕಡೆ ಅದನ್ನ ತುಂಬಾನೇ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಅವ್ರಿಗೆ ನೀವು ಬೇಕು, ಬಟ್ ಅವ್ರ ಈಗೋನು ಬಿಟ್ಕೊಡೋದಕ್ಕೆ ಅವ್ರು ರೆಡಿ ಇಲ್ಲ. ಸೊ ಈ ತರ ಒಂದು ಸ್ಥಿತಿನಲ್ಲಿರುವಂತದ್ದು. ಸೊ ಲೆಟ್ಸ್ ಸಿ, ಈ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಶಾಶ್ವತವಾಗಿ ಉಳ್ಕೊಳ್ತಾರ ಅಂದ್ರೆ ಇವರು ನಿಮ್ಮ ಲೈಫ್ ಅಲ್ಲಿ ಯಾರ ಕಂಪ್ಲೀಟ್ ಸ್ಟೋರಿನ ಅಥವಾ ಜಸ್ಟ್ ನಿಮ್ಮ ಲೈಫ್ ಸ್ಟೋರಿನಲ್ಲಿ ಬರೋ ಒಂದು ಸಣ್ಣ ಪಾತ್ರನ ಅಂದ್ರೆ ಒಂದು ಸಣ್ಣ ಚಾಪ್ಟರ್ ಏನು ಅನ್ನೋದನ್ನ ನಾವು ಇವಾಗ ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಇನ್ನೊಂದೆರಡು ಕಾರ್ಡ್ಸ್ ನಾನು ಪುಲ್ ಮಾಡ್ತೀನಿ. ಸೊ ಅದಾದ್ಮೇಲೆ ಇನ್ ಡೀಟೈಲ್ ಆಗಿ ಈ ರೀಡಿಂಗ್ ಅಲ್ಲಿ ನಾವು ಇನ್ನು ಡೆಪ್ತ್ ಅಲ್ಲಿ ಹೋಗಬಹುದು. ಓಕೆ, please tell me, angels, please guide me. What is the truth of this connection? ಓಕೆ, ಸನ್ ಕಾರ್ಡ್ ಇದೆ. ಫೈನ್, ವಂಡರ್ಫುಲ್. ಸಿ, ಪೈಲ್ ನಂಬರ್ 1 ಆಕ್ಚುಲಿ ಸ್ಪೀಕಿಂಗ್ ಏನ್ ಗೊತ್ತಾ, ಯೂನಿವರ್ಸ್ ನಿಮ್ಮಿಬ್ರು ಮಧ್ಯ ಇಂಟೆನ್ಷನಲ್ ಆಗಿ ಈ ಒಂದು ಡಿಸ್ಟೆನ್ಸ್ ನ ತಂದಿರುವಂತದ್ದು ಅಥವಾ ಈ ಒಂದು ಸಪರೇಷನ್ ನ ತಂದಿರುವಂತದ್ದು. ಯಾಕೆ ಗೊತ್ತಾ, ನಾನು ಆಗ್ಲೂ ಹೇಳಿದ್ದೆ ಅಲ್ವಾ, ಈ ವ್ಯಕ್ತಿ ತುಂಬಾನೇ ಒಂದು ಈಗೋ ಅಥವಾ ಅಹಮ್ಮಲ್ಲಿ ಆಪರೇಟ್ ಮಾಡ್ತಾ ಇರುವಂತದ್ದು, ತುಂಬಾ ಮ್ಯಾಸ್ಕ್ಯುಲೈನಿಟಿ ಇದೆ ಈ ವ್ಯಕ್ತಿನಲ್ಲಿ. ಎಲ್ಲೋ ಒಂದ್ ಕಡೆ ಅವ್ರು ಹೆಚ್ಚು ಅವ್ರ ಈಗೋನೇ ಪ್ರಯಾರಿಟೈಸ್ ಮಾಡ್ತಾ ಇದಾರೆ. ಈ ಪ್ರೀತಿ ಏನಿದೆ ನಿಮ್ಮ ಮೇಲೆ ಅವ್ರಿಗೆ ಇರುವಂತ ಪ್ರೀತಿಗಿಂತ ಅವ್ರ ಈಗೋನ, ಅವ್ರ ಹಠಮಾರಿತನನೇ ಅವ್ರು ತುಂಬಾ ಪ್ರಯಾರಿಟೈಸ್ ಮಾಡ್ತಾ ಇರುವಂತದ್ದು. ಸೊ ಹಾಗಾಗಿ ಯೂನಿವರ್ಸ್ ಏನಂತ ಅಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಬೆಲೆ ಆಗಿರ್ಬೋದು ಅಥವಾ ನಿಮ್ಮ ಈ ಕನೆಕ್ಷನ್ ಡೆಪ್ತ್ ಏನು ಅನ್ನೋದನ್ನ ರಿಯಲೈಸ್ ಮಾಡಿಸ್ಬೇಕಾಗಿರುವಂತದ್ದು. ಹಾಗಾಗಿ ನಿಮ್ಮಿಬ್ರು ಮಧ್ಯೆ ಈ ಒಂದು ಡಿಸ್ಟೆನ್ಸ್ ನ ತಂದಿರುವಂತದ್ದು. ಎಲ್ಲೋ ಒಂದ್ ಕಡೆ ಅವ್ರು ಸ್ವಲ್ಪ ಸಾಫ್ಟ್ ಆಗ್ಬೇಕಾಗಿದೆ, ಇನ್ನೂ ಒಂದು ಮೆಚುರಿಟಿನ ತಗೊಳ್ಬೇಕಾಗಿದೆ ಈ ಕನೆಕ್ಷನ್ ಅಲ್ಲಿ. ಸೊ ಇದೆಲ್ಲಾನು ಆಗ್ಬೇಕಂತ ಅಂದ್ರೆ ಈ ಡಿಸ್ಟೆನ್ಸ್ ಅವಶ್ಯಕತೆ ಇತ್ತು ಈ ಕನೆಕ್ಷನ್ ಅಲ್ಲಿ. ಓಕೆ, ಸೊ ಹಾಗಾಗಿ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿರುವಂತದ್ದು. ಅಂಡ್ ಡೆಫಿನೆಟ್ ಆಗಿ ಈ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರ್ತಾರಾ, ಖಂಡಿತವಾಗ್ಲೂ ಬರ್ತಾರೆ. ಬಟ್ ಇದರಲ್ಲಿ ನೀವು ಏನು ಮಾಡುವಂತ ಒಂದು ಅವಶ್ಯಕತೆ ಇಲ್ಲ. ಪೈಲ್ ನಂಬರ್ 1 ಇದು ಏನೇ ಆಗಿದ್ರು, ಏನೇ ಶಿಫ್ಟ್ ಆಗಿರ್ಬೋದು, ಏನೇ ಒಂದು ರಿಯಲೈಸೇಷನ್ ಆಗಿರ್ಬೋದು, ಇದು ಈ ವ್ಯಕ್ತಿಗೆ ಮಾತ್ರ ಸೀಮಿತ ಆಗಿರುವಂತದ್ದು. ಈ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ಅದು ಅರ್ಥ ಮಾಡ್ಕೊಳ್ಬೇಕಾಗಿದೆ ನಿಮ್ಮ ಬೆಲೆ ಏನು ಅನ್ನೋದು, ಅಥವಾ ಈ ಕನೆಕ್ಷನ್ ಡೆಪ್ತ್ ಏನು ಅಂತ, ಈ ಕನೆಕ್ಷನ್ ಅವರ ಲೈಫ್ ಅಲ್ಲಿ ಎಷ್ಟು ಅವಶ್ಯಕ ಅನ್ನೋದು ಈ ವ್ಯಕ್ತಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಎಲ್ಲಿವರೆಗೂ ಈ ವ್ಯಕ್ತಿಗೆ ಅದು ಅರ್ಥ ಆಗಲ್ಲ, ಅಲ್ಲಿವರೆಗೂ ಈ ಡಿಸ್ಟೆನ್ಸ್ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುವಂತದ್ದು. ಬಟ್ ಡೆಫಿನೆಟ್ ಆಗಿ ಇದು ಒಂದು ಡಿವೈನ್ ಗಾರ್ಡೆಡ್ ಕನೆಕ್ಷನ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಲವರ್ಸ್ ಕಾರ್ಡ್ ಬಂದಿದೆ. ಸಿ, ಲವರ್ಸ್ ಕಾರ್ಡ್ ಇರೋದ್ರಿಂದ ಇಲ್ಲಿ ನೋಡಿ ಹೇಗೆ ಈ ಏಂಜಲ್ಸ್ ಬಂದು ಇವರಿಬ್ರು ಕೂಡ ಪ್ರೊಟೆಕ್ಟ್ ಮಾಡ್ತಾ ಇರೋಂಥದ್ದು, ಬ್ಲೆಸ್ ಮಾಡ್ತಾ ಇದೆ ಅಲ್ವಾ ಈ ಏಂಜಲ್ಸ್. ಸೊ ಹಾಗಾಗಿ ಡೆಫಿನೆಟ್ ಆಗಿ ನಿಮ್ಮಿಬ್ರು ಮೇಲೆ ಕೂಡ ಈ ಒಂದು ಏಂಜಲ್ಸ್ ಅಥವಾ ಒಂದು ಶಕ್ತಿ ಅಥವಾ ಯೂನಿವರ್ಸಿನ ಬ್ಲೆಸ್ಸಿಂಗ್ಸ್ ಇದೆ, ಖಂಡಿತವಾಗ್ಲೂ ಇದೆ ಈ ಕನೆಕ್ಷನ್ ಮೇಲೆ. ಬಟ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿ ತುಂಬಾನೇ ಒಂಥರ ಈಗೋ ಅಥವಾ ಮ್ಯಾಸ್ಕ್ಯುಲೈನಿಟಿನಲ್ಲಿ ಇರೋದ್ರಿಂದ ಅವರು ಆ ಒಂದು ಶಿಫ್ಟ್ ಆಗೋ ಒಂದು ನೆಸೆಸಿಟಿ ಇದೆ. ಎಲ್ಲಿವರೆಗೂ ಆ ಶಿಫ್ಟ್ ಆಗಲ್ಲ ಅಲ್ಲಿವರೆಗೂ ಅವ್ರಿಗೆ ನಿಮ್ ಬೆಲೆ ಗೊತ್ತಾಗಲ್ಲ.
ಯಾವಾಗಲೇ ಆಗ್ಲೂ ಕೂಡ ಎಂಥದ್ದೇ ಒಂದು ಕನೆಕ್ಷನ್ ಅಲ್ಲೂ ಯಾವುದೋ ಒಂದು ವ್ಯಕ್ತಿ ನಮ್ಮ ಲೈಫಲ್ಲಿ ಪ್ರೆಸೆಂಟ್ ಇದ್ದಾರೆ ಅಂತ ಅಂದ್ರೆ ನಮ್ಗೆ ಅವ್ರ ಬೆಲೆ ಗೊತ್ತಾಗೋದಿಲ್ಲ ಅಲ್ವಾ. ನಾವು ತುಂಬಾ ಒಂಥರ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ತರ ಬಿಹೇವ್ ಮಾಡ್ತೀವಿ ಅವ್ರ ಜೊತೆ. ಬಟ್ ಯಾವಾಗ ಅವ್ರು ನಮ್ಮ ಲೈಫಿಂದ ದೂರ ಹೋಗ್ತಾರೆ, ಯಾವಾಗ ಅವ್ರು ನಮ್ಮ ಲೈಫಿಂದ ಎಕ್ಸಿಟ್ ಆಗ್ತಾರೆ, ಅವಾಗಷ್ಟೇ ಅವ್ರ ಆಬ್ಸೆನ್ಸ್ ನಮಗೆ ತಿಳಿಯುವಂಥದ್ದು. ಈ ವ್ಯಕ್ತಿಗೂ ಕೂಡ ನಿಮ್ಮ ಆಬ್ಸೆನ್ಸಿನ ಒಂದು ಅಥವಾ ನಿಮ್ಮ ಒಂದು ಬೆಲೆ ಇವಾಗ ಅರಿವಾಗುವಂತ ಒಂದು ಟೈಮ್ ಬಂದಿದೆ. ಬಟ್ ಸಮ್ವೇರ್ ಅದನ್ನ ಅವ್ರು ಇನ್ನೂ ತುಂಬಾ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಈಗಲೂ ಕೂಡ ಅವ್ರು ಸ್ವಲ್ಪ ಅವ್ರ ಈಗೋನಲ್ಲೇ ಆಪರೇಟ್ ಮಾಡ್ತಾ ಇರುವಂತದ್ದು. ಈಗಲೂ ಕೂಡ ಆ ಮ್ಯಾಸ್ಕುಲೈನಿಟಿಯಿಂದ ಅವ್ರು ಹೊರಗಡೆ ಬರ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ತುಂಬಾನೇ ಸ್ಟಬರ್ನೆಸ್ ಏನಿದೆ, ಹಠಮಾರಿತನ ಏನಿದೆ, ಅದನ್ನ ಅವ್ರು ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಹಾಗಾಗಿ ಈ ಕಾಂಟ್ಯಾಕ್ಟ್ ಅಲ್ಲಿ ಈ ಕನೆಕ್ಷನ್ ಅಲ್ಲಿ ತುಂಬಾ ಒಂಥರ ಸ್ಟಕ್ ಫೀಲ್ ಮಾಡ್ತಾ ಇರುವಂತದ್ದು, ತುಂಬಾ ಒಂದು ಡಿಸ್ಟೆನ್ಸ್ ಅಥವಾ ಒಂದು ಗ್ಯಾಪ್ ಕ್ರಿಯೇಟ್ ಆಗಿರುವಂತದ್ದು. ಬಟ್ ಈ ವ್ಯಕ್ತಿ ಯಾವಾಗ ಅವ್ರ ಈಗೋನ ಬಿಟ್ಟು, ಯಾವಾಗ ಒಂದು ಸ್ಟಬರ್ನೆಸ್ ನ ಬಿಟ್ಟು ಈ ಕನೆಕ್ಷನ್ ಏನು ಅವ್ರ ಲೈಫಲ್ಲಿ ಈ ಕನೆಕ್ಷನ್ ಏನು ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ತಾರೆ, ಅವತ್ತು ಖಂಡಿತವಾಗ್ಲೂ ನಿಮ್ಮ ಕನೆಕ್ಷನ್ ಅಲ್ಲಿ ಈ ವ್ಯಕ್ತಿ ಅಥವಾ ನಿಮ್ಮ ಲೈಫಲ್ಲಿ ಈ ವ್ಯಕ್ತಿ ಬಂದೇ ಬರ್ತಾರೆ. ಹಾಗೆ ಬಂದ್ರೂ ಕೂಡ ಶಾಶ್ವತವಾಗಿ ಉಳ್ಕೊಳ್ತಾರೆ. ಓಕೆ, ಸೊ ಬನ್ನಿ ಗೈಡೆನ್ಸ್ ಏನಿದೆ ನಿಮ್ಗೆ ಈ ಒಂದು ಟೈಮಲ್ಲಿ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ಲೆಟ್ಸ್ ಸಿ ಏನ್ ಗೈಡೆನ್ಸ್ ಇದೆ ನಿಮ್ಗೆ ಅನ್ನೋದು. Universe, please tell me in guidance there. Pile 1 in guidance there. Universe, please tell me. Okay. ಸಿ ಆಕ್ಚುಲಿ ಸ್ಪೀಕಿಂಗ್ ಎಲ್ಲೋ ಒಂದ್ ಕಡೆ ನೀವು ತುಂಬಾ ಇದೊಂದು ಮಿಸ್ಡ್ ಆಪರ್ಚುನಿಟಿ, ಇದು ನನ್ನ ಕೈ ತಪ್ಪು ಕೊಟ್ಟೆ ಹೋಯ್ತು ಅನ್ನೋ ತರ ಬೇಜಾರಲ್ಲಿ ನೋಡಿ ಹೇಗೆ ಈ ವ್ಯಕ್ತಿ ಪೆಂಟಕಲ್ಸ್ ನ ನೋಡ್ತಾ ಇದಾರೆ, ಸ್ಯಾಡ್ ಆಗಿ ನೋಡ್ತಾ ಇದಾರೆ. ಸೊ ನೀವು ಎಲ್ಲೋ ಒಂದ್ ಕಡೆ ಒಂಥರ ತುಂಬಾ ಇದೊಂದು ಮಿಸ್ಡ್ ಆಪರ್ಚುನಿಟಿ, ಈ ಕನೆಕ್ಷನ್ ನನ್ನ ಲೈಫ್ ಇಂದ ಹೊಟ್ಟೋಯ್ತು, ಇದು ನನಗೆ ಕೈ ತಪ್ಪು ಹೋಯ್ತು, ಸೊ ಏನ್ ಮಾಡೋದು, ಇದೊಂಥರ ನನ್ಗೆ ಈ ಕನೆಕ್ಷನ್ ಬೇಕು, ಇದು ಯಾಕೆ ಈ ತರ ಆಗ್ತಾ ಇದೆ, ಯಾವಾಗ ಇವ್ರನ್ನ ಬದಲಾಗ್ತಾರೆ, ಯಾವಾಗ ಇವ್ರು ನನ್ನ ಹತ್ರ ಬರ್ತಾರೆ. ಸೊ ಈ ತರ ಎಲ್ಲ ಒಂದು ಕ್ವೆಶ್ಚನ್ಸ್ ನಿಮ್ಮಷ್ಟಕ್ಕೆ ನೀವೇ ಹಾಕೊಳ್ತಾ ಇರುವಂತದ್ದು, ಅಥವಾ ಒಂದು ಕ್ರೇವಿಂಗ್ ಎನರ್ಜೀಸ್ ಅಥವಾ ಒಂದು ಲಾಂಗಿಂಗ್ ಎನರ್ಜೀಸ್ ಅಲ್ಲೂ ಕೂಡ ನೀವು ಆಪರೇಟ್ ಮಾಡ್ತಾ ಇರುವಂತದ್ದು. ಸೊ ಡೆಫಿನೆಟ್ ಆಗಿ ಎಲ್ಲೋ ಒಂದ್ ಕಡೆ ದಟ್ ಲಾಂಗಿಂಗ್ ಶುಡ್ ಗೋ. ಐ ಡೂ ಫೀಲ್ ಈ ಕನೆಕ್ಷನ್ ನಿಮ್ಗೆ ಏನ್ ಕಲಿಸ್ತಾ ಇದೆ ಅನ್ನೋದನ್ನ ನೀವು ನೋಡ್ಬೇಕಾಗತ್ತೆ ಈ ಸಂದರ್ಭದಲ್ಲಿ. ಎಲ್ಲೋ ಒಂದ್ ಕಡೆ ನೀವು ಇನ್ನೂ ಹೆಚ್ಚು ದೇವ್ರ ಜೊತೆ ಆ ಒಂದು ಏನ್ ಕನೆಕ್ಷನ್ ಇದೆ ನಿಮ್ದು, ಅದು ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ. ಈ ವ್ಯಕ್ತಿ ಹೇಗೆ ಸಮ್ ಟ್ರಾನ್ಸ್ಫಾರ್ಮೇಶನ್ ಅಥವಾ ಸಮ್ ರಿಯಲೈಸೇಷನ್ ಅವ್ರಿಗೆ ಆಗ್ತಾ ಇದೆಯೋ, ಹಾಗೆ ನಿಮಗೂ ಕೂಡ ಎಲ್ಲೋ ಒಂದ್ ಕಡೆ ಸಾಕಷ್ಟು ಒಂದು ರಿಯಲೈಸೇಷನ್ ಆಗ್ತಾ ಇರುವಂತದ್ದು, ಸಮ್ ಟ್ರಾನ್ಸ್ಫಾರ್ಮೇಶನ್ ನೀವು ಕೂಡ ಯು ಆರ್ ಗೋಯಿಂಗ್ ಥ್ರೂ. ನಿಮ್ಗೆ ಎಲ್ಲೋ ಒಂದ್ ಕಡೆ ತುಂಬಾ ಹಿಂದೆ ಇದ್ದಷ್ಟು ಇಮ್ಮೆಚ್ಯೂರಿಟಿ ಏನಿದೆ, ಆ ಒಂದು ಸಿಲ್ಲಿತನ ಏನಿದೆ, ಅದೆಲ್ಲ ಇವಾಗಿಲ್ಲ. ಇವಾಗೆಲ್ಲ ಒಂದ್ ಕಡೆ ನೀವು ತುಂಬಾ ಒಂಥರ ಮೆಚೂರಿಟಿಯಿಂದ ಬಿಹೇವ್ ಮಾಡ್ತಾ ಇದ್ದೀರಾ. ಮುಂಚೆಲ್ಲ ಒಂಥರ ಈ ಕನೆಕ್ಷನ್ ಅಲ್ಲಿ ಒಂಥರ ಈ ವ್ಯಕ್ತಿ ನನಗೆ ಬೇಕೇ ಬೇಕು, ಇವರಿಲ್ಲ ಅಂದ್ರೆ ನನಗೆ ಆಗದೇ ಇಲ್ಲ ಅನ್ನೋ ತರ ನೀವು ತುಂಬಾ ಬಾದರ್ ಮಾಡ್ತಾ ಇದ್ರಿ. ಬಟ್ ನಾವು ಇವಾಗ ಎಲ್ಲೋ ಒಂದ್ ಕಡೆ ಓಕೆ ಇವ್ರು ಯಾವಾಗ ಬರ್ತಾರೆ, ಬಟ್ ಎಲ್ಲೋ ಒಂದ್ ಕಡೆ ಇದೆ ಆ ಒಂದು ಕ್ರೇವಿಂಗ್ನೆಸ್ ಇದೆ. ಬಟ್ ಸ್ಟಿಲ್ ಯು ಆರ್ ಚೂಸಿಂಗ್ ಯುವರ್ ಪೀಸ್, ಯು ಆರ್ ಸ್ಟಿಲ್ ಚೂಸಿಂಗ್ ನಿಮ್ ಎನರ್ಜೀಸ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಒಂದು ಇದ್ರ ಹತ್ರ ನೀವು ಸಾಕ್ತಾ ಇದ್ದೀರಾ. ಒಂದು ಆಧ್ಯಾತ್ಮ ಅಂತ ಅಥವಾ ಸ್ಪಿರಿಚುಯಾಲಿಟಿ ಏನಿದೆ ಅದ್ರ ಜೊತೆ ಹೆಚ್ಚು ಒಂದು ಸಂಬಂಧನ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಇರುವಂತದ್ದು. ಸೊ ಹಾಗಾಗಿ ಸಮ್ವೇರ್ ಎಲ್ಲೋ ಒಂದ್ ಕಡೆ ಹೀಗೆ ಇರಿ, ಇಟ್ಸ್ ಅ ವೆರಿ ಗುಡ್ ಮೂವ್. ಬಟ್ ಎಲ್ಲೋ ಒಂದ್ ಕಡೆ ಆ ಒಂದು ಕ್ರೇವಿಂಗ್ ಏನಿದೆ, ಆ ಒಂದು ಎನರ್ಜೀಸ್ ಅಲ್ಲಿ ಲಾಂಗಿಂಗ್ ಏನಿದೆ, ಇವ್ರು ಬರಬಹುದೇನೋ, ಇನ್ನು ಯಾವಾಗ ಬರಬಹುದು, ಯಾವಾಗ ಬದಲಾಗಬಹುದು. ಸೊ ಈ ತರ ಎಲ್ಲ ಏನ್ ಒಂದು ಇದಿದೆ ಅಲ್ಲ, ಒಂದು ಲಾಂಗಿಂಗ್ ಎನರ್ಜಿ ಸಮ್ವೇರ್ ಅದು ಸ್ವಲ್ಪ ನೀವು ಶಿಫ್ಟ್ ಮಾಡ್ಕೊಳ್ಳೇಬೇಕಾಗಿರುವಂತದ್ದು. ಯಾವಾಗ ನೀವು ಇದರಿಂದ ಡಿಟ್ಯಾಚ್ ಆಗ್ತೀರಾ, ಡೆಫಿನೆಟ್ ಆಗಿ ಈ ವ್ಯಕ್ತಿ ಎನರ್ಜೀಸ್ ಅಲ್ಲೂ ಶಿಫ್ಟ್ ಆಗ್ತಾ ಹೋಗುತ್ತೆ. ಅವಾಗ ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಬರ್ತಾರೆ, ಹಾಗೆ ಉಳ್ಕೊಳ್ತಾರೆ ಶಾಶ್ವತವಾಗಿ ಅಂತ ಹೇಳ್ತಾ ಇಷ್ಟ ಆಗಿತ್ತು ಇವತ್ತಿನ ರೀಡಿಂಗ್ ನಿಮ್ಗೆ ಫೈಲ್ ನಂಬರ್ 1. ಐ ಹೋಪ್ ಇದು ನಿಮ್ಗೆ ರೆಸನೇಟ್ ಆಗಿದೆ ಅಂತ. ನಿಮ್ಗೇನಾದ್ರೂ ರೀಡಿಂಗ್ ರೆಸನೇಟ್ ಆಗಿದೆ ಅಂತ ಅಂದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ ಕೂಡ ನನ್ನ ಹತ್ರ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ಸ್ಗೆ ಬೇಕಾಗಿರುವಂತಹ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ನನ್ನ ಜೊತೆ ಇಲ್ಲಿವರೆಗೂ ಇದ್ದಿದ್ದಕ್ಕೆ. ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಲೈಕ್ ಇಂಡಿಕೇಟ್ ಮಾಡಬಹುದು, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಬಹುದು. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ನಿಮ್ಮ ಕಮೆಂಟ್ಸ್ ನ ಅಥವಾ ನಿಮ್ಮ ಫೀಡ್ಬ್ಯಾಕ್ ಗಳನ್ನ ಮೆನ್ಷನ್ ಮಾಡಬಹುದು. ಅಂಡ್ ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ. ವೆಲ್ಕಮ್ ಪೈಲ್ ನಂಬರ್ 2. ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಹಾಗಿದ್ರೆ ಬನ್ನಿ ಇವತ್ತು ನೋಡೋಣ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ. ಅವರು ನಿಮ್ಮ ಲೈಫಲ್ಲಿ ಜಸ್ಟ್ ಒಂದು ಚಾಪ್ಟರ್ ಆಗಿ ಉಳ್ಕೊಳ್ತಾರ ಅಥವಾ ಕಂಪ್ಲೀಟ್ ಲೈಫ್ ಸ್ಟೋರಿ ಆಗಿ ನಿಮ್ಮ ಲೈಫಲ್ಲಿ ಕಂಪ್ಲೀಟ್ ಆಗಿ ಲೈಫ್ ಲಾಂಗ್ ಇರ್ತಾರ ಅನ್ನೋದನ್ನ ಚೆಕ್ ಮಾಡಿ ನೋಡೋಣ. ಓಕೆ, ಆಕ್ಚುಲಿ ಬಂದು ಸಮ್ವೇರ್ ಐ ಆಮ್ ಫೀಲಿಂಗ್ ಫೈಲ್ 1 ಅಲ್ಲಿ ನಾನು ಏನ್ ಮಾಡಿದ್ದೆ, ಅವ್ರ ಕರೆಂಟ್ ಎನರ್ಜೀಸ್ ನ ಚೆಕ್ ಮಾಡಿ ನಂತರ ನಾನು ಕನ್ಫರ್ಮೇಶನ್ ಸೈನ್ಸ್ ನ ಕೊಟ್ಟಿದ್ದೆ. ಬಟ್ ಎಲ್ಲೋ ಒಂದ್ ಕಡೆ ನನಗೇನ್ ಅನ್ಸ್ತಾ ಇದೆ ಅಂತ ಅಂದ್ರೆ ನಿಮ್ದೇ ಫಸ್ಟ್ ಕನ್ಫರ್ಮೇಶನ್ ಸೈನ್ಸ್ ಕೊಡೋಣ ನಿಮ್ಗೆ, ಸೊ ದಟ್ ನಿಮ್ಗೆ ಈ ರೀಡಿಂಗ್ ರೆಸನೇಟ್ ಆಗುತ್ತಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಂಡ್ರೆ
ಉತ್ತಮ. ಸೊ ನಾನು ಒಂದೆರಡು ಕನ್ಫರ್ಮೇಶನ್ ಸೈನ್ಸ್ ನ ಕೊಡ್ತೀನಿ. ಕನ್ಫರ್ಮೇಶನ್ ಸೈನ್ಸ್ ನಿಮ್ಗೆ ರೆಸನೇಟ್ ಆಯ್ತು ಅಥವಾ ನಿಮ್ಗೆ ಒಂಥರ ಅಪ್ಲೈ ಆಯ್ತು ಅಂತ ಅಂದ್ರೆ ನೀವು ಈ ವಿಡಿಯೋನ ವಾಚ್ ಮಾಡಬಹುದು. ಅವಾಗ ನಿಮ್ಗೆ ಇನ್ನೂ ಹೆಚ್ಚು ರೆಸನೇಟ್ ಆಗುತ್ತೆ. ಇನ್ ಕೇಸ್ ಕನ್ಫರ್ಮೇಶನ್ ಸೈನ್ಸ್ ಯಾವ್ದನ್ನು ನಿಮ್ಗೆ ರೆಸನೇಟ್ ಆಗಿ ಅಥವಾ ನಿಮ್ಗೆ ಯಾವ್ದನ್ನು ಕರೆಕ್ಟ್ ಆಗಿ ಮ್ಯಾಚ್ ಆಗಿಲ್ಲ ಅಂತ ಅಂದ್ರೂ ಕೂಡ ನೀವು ವಿಡಿಯೋನ ವಾಚ್ ಮಾಡಬಹುದು, ಅದ್ರಲ್ಲಿ ಏನೂ ಇಲ್ಲ. ಓಕೆ, ಸೊ ಲೆಟ್ ಸಿ. ಒಂದೆರಡು ಕನ್ಫರ್ಮೇಶನ್ ಸೈನ್ಸ್ ನಾನು ಫಸ್ಟ್ ಕೊಡ್ತೀನಿ, ಫೈಲ್ ನಂಬರ್ 2 ನಿಮ್ಗೆ. ಸೊ ನಿಮ್ಗೆ ಚೆಕ್ ಮಾಡ್ಕೊಳ್ಳಿ ಇದು ರೀಡಿಂಗ್ ನಿಮ್ಗೆನಾ ಇಲ್ವಾ ಅನ್ನೋದನ್ನ. ಓಕೆ, ಯೂನಿವರ್ಸ್ ಪ್ಲೀಸ್ ಟೆಲ್ ಮೀ, ಏಂಜಲ್ಸ್ ಪ್ಲೀಸ್ ಗೈಡ್ ಮೀ, ಯಾರಿಗೆಲ್ಲ ಈ ರೀಡಿಂಗ್ ಫೈಲ್ ನಂಬರ್ 2 ಯಾರು ವಾಚ್ ಮಾಡ್ತಾರೆ, ಯಾರಿಗೆಲ್ಲ ಈ ರೀಡಿಂಗ್. ಸಿಕ್ಸ್ ಆಫ್ ಕಪ್ಸ್. ಓಕೆ, ಸೊ 6 ಆಫ್ ಕಪ್ಸ್ ಇರೋದ್ರಿಂದ ಐ ಡೂ ಫೀಲ್ ರೀಸೆಂಟ್ ಆಗಿ ನೀವು ಈ ವ್ಯಕ್ತಿ ಬಗ್ಗೆ ಏನೋ ಒಂದು ಕನ್ಸ್ ಬಿದ್ದಿರಬಹುದು ನಿಮಗೆ, ಅಥವಾ ನಿಮ್ಮ ಡ್ರೀಮ್ ಅಲ್ಲಿ ಈ ವ್ಯಕ್ತಿ ಬಂದಿರಬಹುದು, ಅಥವಾ ಯಾರೇ ನಿಮ್ಮ ಪಾಸ್ಟ್ ರಿಲೇಶನ್ಶಿಪ್ಸ್ ಅಲ್ಲಿ ಯಾವ ವ್ಯಕ್ತಿ ಜೊತೆ ನೀವು ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರಿ ಅವರ ಬಗ್ಗೆ ಕೂಡ ಯಾವುದೋ ಒಂದು ಡ್ರೀಮ್ ಬಂದಿರುವಂತ ಚಾನ್ಸಸ್ ಇದೆ. ಅಂಡ್ ಇಲ್ಲಿ ಡಾಗ್ ಇದೆ 6 ಆಫ್ ಕಪ್ಸ್ ಅಲ್ಲಿ. ಸಿ, ಇಲ್ಲಿ ಒಂದು ಡಾಗ್ ಇದೆ. ಸೊ ಮೇ ಬಿ ಯು ಆರ್ ಹ್ಯಾವಿಂಗ್ ಅ ಡಾಗ್ ಆಸ್ ಅ ಪೆಟ್. ನಿಮ್ಮ ಹತ್ರ ಒಂದು ಡಾಗ್ ಇರಬಹುದು ಪೆಟ್ ಆಗಿ. ಸಮಥಿಂಗ್ ಅಬೌಟ್ ಯುವರ್ ಗ್ರ್ಯಾಂಡ್ ಮದರ್. ಓಕೆ, ಅಂದ್ರೆ ಸಪೋಸ್ ನೀವೇನಾದ್ರೂ ನಿಮ್ಮ ಅಜ್ಜಿ ಮನೇನ ರೀಸೆಂಟ್ ಆಗಿ ವಿಸಿಟ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ, ದೆನ್ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಓಕೆ, ಅಥವಾ ಮೇ ಬಿ ನೀವೇನಾದ್ರೂ ನಿಮ್ಮ ಫ್ಯಾಮಿಲಿಯಿಂದ ಈಗ ದೂರ ಇದ್ದೀರಾ ಅಂತ ಇಟ್ಕೊಳ್ಳಿ, ಅಂದ್ರೆ ನಿಮ್ಮ ಫ್ಯಾಮಿಲಿ ಬೇರೆ ಊರಲ್ಲಿ ಇದ್ದಾರೆ, ನೀವು ಇನ್ನೊಂದು ಊರಲ್ಲಿ ಕೆಲಸದ ಮೇಲೆ ಏನೋ ಅಲ್ಲಿ ಬಂದಿರುವಂತದ್ದು. ಸೊ ಈ ತರ ಇದ್ರೆ ದೆನ್ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಅಥವಾ ನೀವೇನಾದ್ರೂ ನಿಮ್ಮ ಫ್ಯಾಮಿಲಿಯಿಂದ ದೂರ ಹೋಗ್ಬೇಕು ಅಥವಾ ದೂರ ಹೊರಗಡೆ ಬರಬೇಕು ಮನೆಯಿಂದ ಅನ್ನೋ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ದೆನ್ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಅಂಡ್ ಆಲ್ಸೋ ಹೆರೋಫೆಂಟ್ ಇಸ್ ಹಿಯರ್. ಓಕೆ, ಹೆರೋಫೆಂಟ್ ಇರೋದ್ರಿಂದ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂಥರ ಸೈನ್ಸ್ ಸಾಕಷ್ಟು ಯೂನಿವರ್ಸ್ ಇಂದ ಏನಾದ್ರು ರೀಸೆಂಟ್ ಡೇಸ್ ಅಲ್ಲಿ ಸೈನ್ಸ್ ಕಾಣಿಸ್ತಾ ಇದ್ರೆ, ಅಂದ್ರೆ ನಾನು ಏಂಜಲ್ ನಂಬರ್ ಬಗ್ಗೆನೇ ಹೇಳ್ತಾ ಇಲ್ಲ, ಬಿಕಾಸ್ ಏಂಜಲ್ ನಂಬರ್ ಇನ್ ಜನರಲ್ ಆಗಿ ನಾವೆಲ್ಲರೂ ನೋಡ್ತೀವಿ. ಬಟ್ ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂಥರ ಎಕ್ಸ್ಟ್ರೀಮ್ ಸೈನ್ಸ್ ಕಾಣಿಸ್ತಾ ಇರೋಂಥದ್ದು ಯೂನಿವರ್ಸ್ ಇಂದ. ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂಥರ ಈವನ್ ಯು ಆರ್ ವಂಡ್ರಿಂಗ್ ಯಾಕೆ ಇಷ್ಟೆಲ್ಲ ಸೈನ್ಸ್ ಸಿಂಕ್ರಾನಿಸಿಟೀಸ್ ಈ ವ್ಯಕ್ತಿ ಬಗ್ಗೆ ಅಥವಾ ಈ ಕನೆಕ್ಷನ್ ಬಗ್ಗೆ ನನಗೆ ಕಾಣಿಸ್ತಾ ಇದೆ ಅನ್ನೋ ತರ. ಸೊ ಅಕಸ್ಮಾತ್ ನಿಮ್ಗೆ ಏನಾದ್ರು ಆ ತರ ಎಕ್ಸ್ಟ್ರೀಮ್ ಸೈನ್ಸ್ ಕಾಣಿಸ್ತಾ ಇದ್ರೆ ದೆನ್ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಓಕೆ, ಯಾ ಹೆರೋಫೆಂಟ್ ಇಸ್ ಹಿಯರ್. ಓಕೆ, ಅಂಡ್ ಆಲ್ಸೋ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ನೀವೇನಾದ್ರೂ ಯೂನಿವರ್ಸ್ಗೆ ತುಂಬಾ ಕೇಳ್ತಾ ಇದ್ರೆ ದಟ್ ಏನಾದ್ರು ಒಂದು ಸೈನ್ ಕೊಡು, ಏನೋ ಒಂದು ನನಗೆ ಏನಾದ್ರೂ ಒಂದು ತೋರ್ಸು, ಒಂದು ಇದನ್ನ ಒಂದು ಸೈನ್ ಅಥವಾ ಸಿಂಕ್ರಾನಿಸಿಟಿ ಏನಾದ್ರೂ ಇದ್ರೆ ನನ್ಗೆ ಆತರ ತೋರ್ಸು ಅಂತ ನೀವು ಈ ಕನೆಕ್ಷನ್ ಬಗ್ಗೆ ಅಥವಾ ಈ ವ್ಯಕ್ತಿ ಬಗ್ಗೆ ಕೇಳ್ಕೊಳ್ತಾ ಇದ್ರೆ ದಟ್ ಈ ವ್ಯಕ್ತಿನೇ ನನ್ನ ಲೈಫಲ್ಲಿ ಇರ್ತಾರ, ಈ ವ್ಯಕ್ತಿ ನನ್ನ ಲೈಫಲ್ಲಿ ಶಾಶ್ವತವಾಗಿ ಉಳ್ಕೊಳ್ತಾರ, ಇವ್ರು ನನ್ನ ಕಂಪ್ಯಾನಿಯನ್ ಆಗಿ ಉಳ್ಕೊಳ್ತಾರ. ಸೊ ಈ ತರ ಎಲ್ಲ ಏನಾದ್ರು ನೀವು ಕ್ವೆಶನ್ಸ್ ನ ಯೂನಿವರ್ಸಿಗೆ ಈ ರೀಸೆಂಟ್ ಡೇಸ್ ಅಲ್ಲಿ ಕೇಳ್ತಾ ಇದ್ರೆ ದೆನ್ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಓಕೆ, ಸೊ ಲೆಟ್ಸ್ ಸಿ ಏನು ನಿಮ್ಮ ಕರೆಂಟ್ ಎನರ್ಜೀಸ್ ಯಾರಿಗೆಲ್ಲ ಈ ವಿಡಿಯೋ ಅನ್ನೋದನ್ನ ಇನ್ನೊಂದೆರಡು ಕಾರ್ಡ್ಸ್ ನ ಪುಲ್ ಮಾಡಿ ಚೆಕ್ ಮಾಡೋಣ. ಸೊ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ, ಯಾರಿಗೆಲ್ಲ ಈ ವಿಡಿಯೋ ಇದೆ, ಯಾರಿಗೆಲ್ಲ ಈ ವಿಡಿಯೋ ವ್ಯೂವರ್ಸ್, ಯಾರಿಗೆಲ್ಲ ಈ ವಿಡಿಯೋ. ಓಕೆ ಫೈನ್. ಇಲ್ಲಿ 2 ಆಫ್ ಪೆಂಟಕಲ್ಸ್ ಇದೆ. ಓಕೆ, ಸಮ್ವೇರ್ ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಕಡೆಗೆ ನಿಮ್ಮ ಎನರ್ಜೀಸ್ ಬಂದು ತುಂಬಾ ಬ್ಯಾಕ್ ಅಂಡ್ ಫೋರ್ತ್ ಆಗಿರುವಂತದ್ದು ಇತ್ತೀಚಿನ ದಿನಗಳಲ್ಲಿ. ಸಮಟೈಮ್ಸ್ ತುಂಬಾ ಒಂಥರ ಕನೆಕ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕು ಅಂತ ಅನ್ಸುತ್ತೆ, ಸಮಟೈಮ್ಸ್ ಅಯ್ಯೋ ಬೇಡ ನನ್ಗೆ ಇದೆಲ್ಲ ಯಾಕೆ ಹೆಡ್ಡೇಕು, ನನ್ನ ಪಾಡಿಗೆ ನಾನು ಇದ್ಬಿಡೋಣ ಅನ್ನೋ ತರ ಅನ್ಸುತ್ತೆ. ಸೊ ಈ ತರ ಒಂದು ಬ್ಯಾಕ್ ಅಂಡ್ ಫೋರ್ತ್ ಎನರ್ಜೀಸ್ ನಿಮ್ ಕಡೆ ಇರೋದಾದ್ರೆ ಖಂಡಿತವಾಗ್ಲೂ ದೆನ್ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಅಂಡ್ ಆಲ್ಸೋ 8 ಆಫ್ ವಾಂಡ್ಸ್ ಇದೆ. 8 ಆಫ್ ವಾಂಡ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ಐ ಫೀಲ್ ಎಲ್ಲೋ ಒಂದ್ ಕಡೆ ನೀವು ಒಂಥರ ತುಂಬಾ ಸ್ಟಕ್ ಆಗಿದ್ದೀರಾ ಅಂತ ಅನ್ಸ್ತಾ ಇದೆ ಈ ಕನೆಕ್ಷನ್ ಅಲ್ಲಿ. ಈ ಕನೆಕ್ಷನ್ ಏನು ಆಗ್ತಾ ಇಲ್ಲ, ಆದ್ರೂ ನಿಮ್ಗೆ ಒಂಥರ ಒಂದು ಲೂಪ್ ಅಲ್ಲಿ ಸಿಗಾಕೊಂಡಂಗ ಆಗ್ಬಿಟ್ಟಿದೆ ನಿಮ್ಗೆ. ಅಂದ್ರೆ ಈ ಕನೆಕ್ಷನ್ ಇಂದ ಹೊರಗಡೆನೂ ಬರಕ್ ಆಗ್ತಾ ಇಲ್ಲ, ಈ ಕನೆಕ್ಷನ್ ಅಲ್ಲೇನೆ ಇರ್ಲಿಕ್ಕೂ ಆಗ್ತಾ ಇಲ್ಲ. ಸೊ ಈ ತರ ಒಂದು ಲೂಪ್ ತರ ಕ್ರಿಯೇಟ್ ಆಗ್ಬಿಟ್ಟಿದೆ. ಹಾಗಾಗಿ ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಆ ಒಂದು ಕನ್ಫ್ಯೂಷನ್ಸ್, ಒಂದ್ ಕಡೆ ಮೂವ್ ಆನ್ ಆಗ್ಬೇಕಾ, ಒಂದ್ ಕಡೆ ಅಲ್ಲೇನೆ ಉಳ್ಕೊಳ್ಬೇಕಾ ಈ ಕನೆಕ್ಷನ್ ಅಲ್ಲಿ. ಸೊ ಈ ತರ ಎಲ್ಲ ಒಂದು ಕ್ವೆಶನ್ಸ್ ನಿಮ್ ತಲೆಯಲ್ಲಿ ಇರುವಂತದ್ದು. ಅಂಡ್ ಆಲ್ಸೋ 3 ಆಫ್ ಪೆಂಟಕಲ್ಸ್ ಇಸ್ ಆಲ್ಸೋ ಹಿಯರ್. ಓಕೆ,
ಐ ಡೂ ಫೀಲ್ ಎಲ್ಲ ಒಂದ್ ಕಡೆ ನೀವು ಒಂಥರ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರನ ಹುಡುಕ್ತಾ ಇದ್ದೀರಾ, ತುಂಬಾ ಉತ್ತರಗಳನ್ನ ಹುಡುಕ್ತಾ ಇದ್ದೀರಾ. ಬಟ್ ಐರನ್ ಈಸ್ ಆನ್ಸರ್ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಯು ನೋ ವಾಟ್ ಈಸ್ ಇಟ್ ಅಂತ. ಬಟ್ ಸ್ಟಿಲ್ ನೀವು ತುಂಬಾ ಆನ್ಸರ್ಗಳಿಗೆ, ತುಂಬಾ ಕ್ವೆಶನ್ಸ್ಗೆ ಆನ್ಸರ್ನ ಹುಡುಕ್ತಾ ಇರುವಂತದ್ದು. ಸೊ ಈ ತರ ಏನಾದ್ರು ಒಂದು ಲೂಪ್ ಅಲ್ಲಿ, ಒಂದು ಕನ್ಫ್ಯೂಷನ್ಸ್ ಅಲ್ಲಿ ಸ್ಟಕ್ ಆಗಿದ್ರೆ ದೆನ್ ಡೆಫಿನೆಟ್ಲಿ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಅಂಡ್ 3 ಆಫ್ ಪೆಂಟಕಲ್ಸ್ ಇರೋದ್ರಿಂದ ಎಲ್ಲ ಒಂದ್ ಕಡೆ ಯು ಹ್ಯಾವ್ ಆಲ್ರೆಡಿ ಡಿಸೈಡೆಡ್, ಓಕೆ ಇನ್ನೇನಾದ್ರೂ ಆಗುತ್ತೋ ಬಿಡುತ್ತೋ, ನಾನು ನನ್ನ ಖುಷಿ ಮೇಲೆ ಹೆಚ್ಚು ಫೋಕಸ್ ಮಾಡ್ತೀನಿ, ನನ್ನ ಖುಷಿ ಬಗ್ಗೆನೇ ನಾನು ಹೆಚ್ಚು ಗಮನ ಕೊಡ್ತೀನಿ. ಸೊ ಈ ತರ ಏನಾದ್ರು ನೀವು ಯೋಚನೆ ಮಾಡ್ತಾ ಇದ್ರೇನು ಕೂಡ ದೆನ್ ದಿಸ್ ರೀಡಿಂಗ್ ಇಸ್ ಫಾರ್ ಯು. ಓಕೆ, ಸೊ ಸಾಕಷ್ಟು ನಾನು ಐ ಡೂ ಫೀಲ್ ತುಂಬಾನೇ ಒಂದು ಕನ್ಫರ್ಮೇಶನ್ ಸೈನ್ಸ್ ನ ಕೊಟ್ಟಿದ್ದೀನಿ. ನೋಡಿ ಇದ್ರಲ್ಲಿ ನಿಮ್ಗೆ ಯಾವ್ದು ಮ್ಯಾಚ್ ಆಗುತ್ತೆ, ಯಾವ್ದು ರೆಸನೇಟ್ ಆಗುತ್ತೆ ಅಂತ ಅನ್ಸುತ್ತೆ, ಅದ್ರ ಪ್ರಕಾರ ನೀವು ಈ ಪೈಲ್ನ ಆಪ್ಟ್ ಮಾಡ್ಕೊಳ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬಹುದು. ಇನ್ ಕೇಸ್ ನಿಮ್ಗೆ ಯಾವ್ದು ಮ್ಯಾಚ್ ಆಗಿಲ್ಲ ಅಂತ ಅಂದ್ರೆ, ನಾನು ಆಗ್ಲೂ ಹೇಳ್ದಂಗೆ ಮ್ಯಾಚ್ ಆಗಿಲ್ಲ ಅಂತಂದ್ರೂ ಕೂಡ ನೀವು ಈ ಪೈಲ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಇಂಟ್ಯೂಟಿವ್ ಆಗಿ ನಿಮ್ಗೆ ಪಿಕ್ ಮಾಡಬೇಕು ಅಂತ ಅನ್ಸಿ ನೀವು ಪಿಕ್ ಮಾಡಿದ್ರೆ ದೆನ್ ಆಲ್ಸೋ ಇಟ್ ವಿಲ್ ರೆಸನೇಟ್. ಓಕೆ, ಸೊ ಸಿನ್ಸ್ ಕನ್ಫರ್ಮೇಶನ್ ಸೈನ್ಸ್ ಇನ್ನು ಮ್ಯಾಚ್ ಆದ್ರೆ ಹೆಚ್ಚು ರೆಸನೇಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಕನ್ಫರ್ಮೇಶನ್ ಸೈನ್ಸ್ ನ ಕೊಟ್ಟಿದ್ದು. ಸೊ ಲೆಟ್ಸ್ ಸಿ ಏನಿದೆ ನಿಮ್ಮ ಪರ್ಸನಿನ ಕರೆಂಟ್ ಎನರ್ಜೀಸ್, ಥಾಟ್ಸ್ ಅಂಡ್ ಫೀಲಿಂಗ್ಸ್, ಅಥವಾ ಈ ಕನೆಕ್ಷನ್ ಅಲ್ಲಿ ಈ ವ್ಯಕ್ತಿ ನಿಮ್ ಜೊತೆ ಶಾಶ್ವತವಾಗಿ ಉಳಿತಾರ, ಏನು ನಿಮ್ ಕನ್ಫ್ಯೂಷನ್ಸ್ಗೆ ಏನಾದ್ರು ಆನ್ಸರ್ ಸಿಗಬಹುದಾ ಅನ್ನೋದನ್ನೆಲ್ಲ ಹುಡುಕಿ ನೋಡೋಣ. ಓಕೆ, ಲೆಟ್ಸ್ ಸಿ. Please guide me. Please guide me. ಥಿಂಕ್ ಆಫ್ ದಿಸ್ ಪರ್ಸನ್. ಈ ವ್ಯಕ್ತಿ ಬಗ್ಗೆನೇ ಹೆಚ್ಚು ಯೋಚನೆ ಮಾಡಿ. ಶಫ್ಲಿಂಗ್ ಪಾರ್ಟ್ನ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಅಂಡ್ ಶಫಲ್ ಮಾಡ್ಬೇಕಾದ್ರಲ್ಲ ಹೆಚ್ಚು ಈ ಪರ್ಸನ್ ಬಗ್ಗೆನೇ ನೀವು ಯೋಚನೆ ಮಾಡಬೇಕು. ಅಂಡ್ ಅವ್ರ ಫೋಟೋ ಇದ್ರೆ ಅವ್ರ ಫೋಟೋನನ್ನು ಕೂಡ ನೋಡಬಹುದು, ಅಥವಾ ಅವ್ರ ಹೆಸರನ್ನು ಕೂಡ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಬಹುದು, ಅಥವಾ ಅವ್ರ ಮುಖನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ ಟ್ರೈ ಮಾಡಿ. ಪ್ಲೀಸ್ ಟೆಲ್ ಮೀ. energies. Okay. ಫೈನ್. ಇಲ್ಲಿ ನೋಡಿ ಫಸ್ಟ್ ಕಾರ್ಡ್ ಬಂದು 9 ಆಫ್ ವಾಂಡ್ಸ್ ಇದೆ. ಓಕೆ, ಸೊ 9 ಆಫ್ ವಾಂಡ್ಸ್ ಅಂತ ಬಂದಿರೋದ್ರಿಂದ ಡೆಫಿನೆಟ್ ಆಗಿ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಯ ಎನರ್ಜೀಸ್ ಆರ್ ವೆರಿ ಮಚ್ ಗಾರ್ಡೆಡ್ ಅಪ್ ರೈಟ್ ನಾವು ಅಂತ ಅಂದ್ರೆ ಒಂಥರ ತುಂಬಾ ಅವ್ರು ಹೆಚ್ಚು ಅವೈಲಬಲ್ ಇರಬೇಕು ಈ ಕನೆಕ್ಷನ್ ಅಲ್ಲಿ, ಅಥವಾ ನಾನೇನೋ ಈ ಕನೆಕ್ಷನ್ ಅಲ್ಲಿ ತುಂಬಾ ನಾನು ಇನ್ವೆಸ್ಟ್ ಮಾಡಬೇಕು ಅದ್ರ ಬಗ್ಗೆ ಅವ್ರು ತುಂಬಾ ಯೋಚನೆ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅವ್ರ ಫೀಲಿಂಗ್ಸ್ ನ ಅಥವಾ ಅವ್ರ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರೋವಂಥದ್ದು. ಓಕೆ, ಅಂಡ್ ಐ ಡೂ ಫೀಲ್ ಸಮ್ ಫಿಯರ್ಸ್ ಆರ್ ದೇರ್. ಈ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಭಯ ಇರುವಂತದ್ದು, ಏನೋ ಒಂದು ದೇ ಆರ್ ಲಿಟ್ರಲಿ ಸ್ಕೇರ್ಡ್. ನಿಮ್ ಮುಂದೆ ಒಂಥರ ತುಂಬಾ ವೀಕ್ ಅನ್ನೋ ತರ ಫೀಲ್ ಮಾಡ್ಕೊಳ್ತಾರೆ. ಇಲ್ಲಿ ನೋಡಿ ಹೇಗೆ ಈ ವ್ಯಕ್ತಿ ನೋಡಿ ನಿಮ್ಗೇನಾದ್ರು ಇಲ್ಲಿ ಕಾಣಿಸ್ತಾ ಇದೆ, ಈ ವ್ಯಕ್ತಿ ನೋಡಿ ಕಣ್ ಮುಚ್ಕೊಂಡಿದ್ದಾರೆ ಆಕ್ಚುಲಿ, ರೈಟ್? ಏನೋ ಹಿಡ್ಕೊಂಡು ನೋಡ್ತಾ ಇದ್ರು ಕೂಡ ಕಣ್ ಮುಚ್ಕೊಂಡಿದ್ದಾರೆ. ಸೊ ಹಾಗೇನೆ ಈ ವ್ಯಕ್ತಿಗೂ ಕೂಡ ಏನೋ ಒಂದು ಭಯ ಕಾಡ್ತಾ ಇರುವಂತದ್ದು, ಲೈಕ್ ಕಣ್ ಮುಂದೆ ಇದೆ, ಅವ್ರ ಕಣ್ ಮುಂದೆ ಆಪರ್ಚುನಿಟಿ ಇದೆ, ಬಟ್ ಸ್ಟಿಲ್ ಅವ್ರ ಅದನ್ನ ನೋಡ್ತಾ ಇಲ್ಲ, ಕಣ್ ಮುಚ್ಕೊಂಡು ನಿಂತ್ಕೊಂಡಿರುವಂತದ್ದು. ಓಕೆ, ಅಂಡ್ ಆಲ್ಸೋ ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸ್ಟ್ರೆಂತ್ ಕಾರ್ಡ್ ಬಂದಿದೆ. ನಾನು ಅಗೇನ್ ಸ್ಟ್ರೆಂತ್, ಓಕೆ, ಕರೇಜ್, ಫಿಯರ್, ದಟ್ ಈಸ್ ವಾಟ್ ಲ್ಯಾಕ್ ಆಫ್ ಕರೇಜ್ ಅಂತ ಏನ್ ಹೇಳ್ತಾರೆ, ದಟ್ ಈಸ್ ವಾಟ್ ಫಿಯರ್ ಅಲ್ವಾ? ಸೊ ಸಮ್ವೇರ್ ಈ ವ್ಯಕ್ತಿಗೂ ಇಲ್ಲ ಒಂದ್ ಕಡೆ ಒಂದು ಫಿಯರ್ ಇರುವಂತದ್ದು. ನಿಮ್ ಮುಂದೆ ಏನೋ ಒಂಥರ ಅವ್ರು ಅದನ್ನ ತೋರ್ಸ್ಕೊಳ್ತಾ ಇಲ್ಲ, ಅದನ್ನ ಹಿಂಗೆ ಪ್ರಿಟೆಂಡ್ ಮಾಡ್ತಾ ಇದಾರೆ ಅಂತ ಅಂದ್ರೆ ನನ್ಗೇನು ಭಯ ಆಗ್ತಾ ಇಲ್ಲ, ನಾನೇನು ವೀಕ್ ಆಗಿಲ್ಲ ಈ ಕನೆಕ್ಷನ್ ಅಲ್ಲಿ, ನಾನು ದೇ ವಾಂಟ್ ರೀಗೇನ್ ದಟ್ ಪವರ್, ನಾನು ತುಂಬಾ ಸ್ಟ್ರಾಂಗ್ ಆಗಿ ಇದ್ದೀನಿ ಅನ್ನೋ ತರ ತೋರ್ಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ದಟ್ ದೇ ಆರ್ ಸ್ಟ್ರಾಂಗ್ ಅಂತ. ಬಟ್ ಲಿಟ್ರಲಿ ಈ ವ್ಯಕ್ತಿ ಒಂಥರ ತುಂಬಾ ಹೆದರ್ತಾ ಇದಾರೆ. ಈ ಕನೆಕ್ಷನ್ ಏನೇ ಒಂದು ಮುಂದುವರಿಬೇಕು ಅಂತ ಅಂದ್ರೆ ಏನೋ ಒಂದು ರಿಸ್ಕ್ ತಗೊಳ್ಬೇಕಾ ಬೇಡವಾ ಅನ್ನೋದು ಇವ್ರಿಗೆ ಆ ಒಂದು ಕನ್ಫ್ಯೂಷನ್ಸ್ ಹಾಗೆ ಒಂದು ಭಯ ಕಾಡ್ತಾ ಇರುವಂತದ್ದು. ಈ ಸ್ಟ್ರೆಂತ್ ಕಾರ್ಡ್ ಅಲ್ಲೂ ನೋಡಿ ಈ ಲೇಡಿ ಹೆಂಗೆ, ಈ ಲೇಡಿ ನೋಡಿದ್ರೆ ನೀವು ಇವ್ರದ್ದು ಹಾಫ್ ಬಂದು ಲಯನ್ ಫೇಸ್ ಇದೆ, ಇನ್ ಹಾಫ್ ಬಂದು ಒಂದು ಲೇಡಿ ಫೇಸ್ ಇರುವಂತದ್ದು ಅಲ್ವಾ? ಬಟ್ ಇದು ಏನಿದೆ, ಇವ್ರು ಏನನ್ನ ಹಿಡ್ಕೊಂಡಿರುವಂತದ್ದು, ಇದು ಒಂದು ಶೀಪ್, ರೈಟ್? ಸೊ ಶೀಪ್ ಬಂದು ಲಯನ್ ಮುಂದೆ ಆಬ್ವಿಯಸ್ಲಿ ಇಟ್ ಫೀಲ್ಸ್ ವೀಕ್ ಅಲ್ವಾ? ಹಾಗೆ ಈ ವ್ಯಕ್ತಿಗೂ ಕೂಡ ನಿಮ್ ಮುಂದೆ ಅವ್ರು ತುಂಬಾ ಒಂಥರ ವೀಕ್ ಅನ್ನೋ ತರ ಫೀಲ್ ಮಾಡ್ತಾ ಇದಾರೆ. ತುಂಬಾ ಒಂಥರ ಏನೋ ನಾನ್ ಈ ಪೈಲ್ ನಂಬರ್ 2 ಮುಂದೆ ಐ ಡೋಂಟ್ ಡಿಸರ್ವ್ ಪೈಲ್ ನಂಬರ್ 2 ಅನ್ನೋ ತರನೋ, ಅಥವಾ ದಿಸ್ ಇಸ್ ನಾಟ್ ಪಾಸಿಬಲ್ ಅನ್ನೋ ತರನೋ, ಸಮ್ವೇರ್ ಐ ಡೂ ಫೀಲ್ ಯು ಆರ್ ವೆರಿ ಬೋಲ್ಡ್ ಅಂತ ಅನ್ಸುತ್ತೆ. ಸಮಥಿಂಗ್ ಅಬೌಟ್ ಯುವರ್ ಎನರ್ಜೀಸ್, ಓಕೆ, ವೆರಿ ಸ್ಟ್ರಾಂಗ್, ಇಟ್ಸ್ ವೆರಿ ಇಂಟೆನ್ಸ್ ಎನರ್ಜೀಸ್ ಅಂತ ಅನ್ಸುತ್ತೆ. ಅಂಡ್ ಅದನ್ನ ಅವ್ರಿಗೆಲ್ಲ ಒಂದ್ ಕಡೆ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಎನರ್ಜೀಸ್ ನ ಹ್ಯಾಂಡಲ್ ಮಾಡೋದು ಅವ್ರಿಗೆ ಒಂಥರ ತುಂಬಾ ಕಷ್ಟ ಅಂತ ಅನ್ಸ್ತಾ ಇದೆ. ಪ್ರಾಬಬ್ಲಿ ಆಸ್ ಐ ಸೆಡ್ ನೀವು ಒಂಥರ ತುಂಬಾ ಒಂದು ಸ್ಟ್ರಾಂಗ್ ಆರಾ ಇರುವಂತವ್ರು ಇರ್ಬೋದು, ಅಥವಾ ಒಂದು ಬೋಲ್ಡ್ ಎನರ್ಜೀಸ್ ಇರುವಂತವ್ರು ಇರ್ಬೋದು. ಸಮ್ವೇರ್ ದೇ ಆರ್ ವೆರಿ ಮಚ್ ಇಂಟಿಮಿಡೇಟೆಡ್ ನಿಮ್ಮ ಒಂದು ಎನರ್ಜೀಸ್ ಇಂದ, ತುಂಬಾ ಭಯ ಪಡ್ತಾ ಇದ್ದಾರೆ ನಿಮ್ಮ ಎನರ್ಜೀಸ್ ಬಗ್ಗೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾ ಇದಾರೆ ಗೊತ್ತಾ, ಎಲ್ಲೋ ಒಂದ್ ಕಡೆ ಅವರೇ ಅವ್ರ ಬೌಂಡ್ರೀಸ್ ನ ಕ್ರಿಯೇಟ್ ಮಾಡ್ಕೊಳ್ತಾ ಇದಾರೆ. ಈ ಕಾರ್ಡ್ ನೋಡಿ 9 ಆಫ್ ಕಾರ್ಡ್ಸ್ ಅಲ್ಲಿ, ವಾಂಡ್ಸ್ ಅಲ್ಲಿ, ಈ ಕಾರ್ಡ್ ಅಲ್ಲಿ ಹೇಗೆ ಇಲ್ಲಿ ಬೇಲಿ ಇದೆ ಅಲ್ವಾ, ಯು ಆರ್ ಏಬಲ್ ಟು ಸಿ ದಟ್.
ಸೊ ಯಾವಾಗ ನಾವು ಬೇಲಿನ ಕ್ರಿಯೇಟ್ ಮಾಡ್ಕೊಳ್ತೀವಿ ಹೇಳಿ, ಯಾವಾಗ ನಾವು ಒಂದು ಲೈನ್ ನ ಡ್ರಾ ಮಾಡ್ತೀವಿ ಅಲ್ವಾ, ದಟ್ ಬೇರೆಯವ್ರು ಕ್ರಾಸ್ ಮಾಡಿ ಬರಬಾರ್ದು ಆ ಲೈನ್ ನ ಅನ್ನೋ ತರ ಅಲ್ವಾ. ಸೊ ಯಾಕೆ ಅದನ್ನ ನಾವು ಮಾಡ್ತೀವಿ, ಯೂಶಲಿ ಯಾಕಪ್ಪ ನಾವು ಅದನ್ನ ಮಾಡ್ತೀವಿ ಅಂತ ಅಂದ್ರೆ ಆಪೋಸಿಟ್ ಇರೋವ್ರಿಗೆ ಅಥವಾ ಎದುರುಗಡೆ ಇರೋ ವ್ಯಕ್ತಿಗೆ ನಾವ್ ಏನು ಅನ್ನೋದನ್ನ ನಾವು ತೋರಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ನಮ್ಮ ಒಳಗಡೆ ಏನ್ ನಡೀತಾ ಇದೆ, ನಮ್ಮ ಫೀಲಿಂಗ್ಸ್ ಅಲ್ಲಿ ಭಯ ಇದೆಯಾ, ಪ್ಯಾಷನ್ ಇದೆಯಾ, ಎಮೋಷನ್ಸ್ ಇದೆಯಾ, ಏನು ಎಮೋಷನ್ಸ್ ಇದೆ ಇದ್ರೂನು. ಸೊ ಇದೆಲ್ಲ ಹೊರಗಡೆ ಅಥವಾ ಅಪೋಸಿಟ್ ಇರೋರಿಗೆ ನಾವು ಅದನ್ನ ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ, ಒಂದು ಲೈನ್ ನ ಡ್ರಾ ಮಾಡ್ತೀವಿ ಸೊ ದಟ್ ಅವ್ರನ್ನ ಸ್ವಲ್ಪ ಡಿಸ್ಟೆನ್ಸ್ ನಲ್ಲಿ ಇರೋದಕ್ಕೆ. ಸೊ ಈ ವ್ಯಕ್ತಿನೂ ಕೂಡ ನಿಮ್ಮಿಂದ ಎಲ್ಲೋ ಒಂದು ಡಿಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋ ಸಲುವಾಗಿ ಒಂದು ಬೌಂಡ್ರೀಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅವರಷ್ಟಕ್ಕೆ ಅವರೇನೆ. ಇಲ್ಲಿ ನೋಡಿ ಹೇಗೆ ಇಲ್ಲಿ ಬೌಂಡ್ರಿ ಇದೆ, ಆ ಒಂದು ಬೇಲಿ ಇರುವಂತದ್ದು ಅಲ್ವಾ. ಸೊ ಆ ಬೇಲಿ ಹಿಂದೆ ಈ ವ್ಯಕ್ತಿ ನಿಂತ್ಕೊಂಡು ಕಣ್ಣು ಮುಚ್ಕೊಂಡಿದ್ದಾರೆ, ನೋಡ್ತಾ ಇಲ್ಲ, ಕಣ್ಣು ಮುಚ್ಕೊಂಡಿರುವಂತದ್ದು. ಸೊ ಹಾಗಾಗಿ ಡೆಫಿನೆಟ್ ಆಗಿ ಈ ಪರ್ಸನ್ ಕೂಡ ಎಲ್ಲೋ ಒಂದ್ ಕಡೆ ತುಂಬಾನೇ ಒಂಥರ ಗಾರ್ಡೆಡ್ ಅಪ್ ಆಗಿರುವಂತದ್ದು, ತುಂಬಾನೇ ಒಂಥರ ನಿಮ್ಮಿಂದ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಅಥವಾ ತುಂಬಾ ಒಂಥರ ನಾನು ಏನು ಅನ್ನೋದು ಪಾಯಿಂಟ್ ನಂಬರ್ 2 ಗೆ ಗೊತ್ತಾಗಬಾರ್ದು, ನಾನು ಏನ್ ಫೀಲ್ ಮಾಡ್ತಾ ಇದ್ದೀನಿ ಅನ್ನೋದು ಪಾಯಿಂಟ್ ನಂಬರ್ 2 ಗೆ ಗೊತ್ತಾಗಬಾರ್ದು ಅನ್ನೋ ಒಂದು ಸಲುವಾಗಿ ನಿಮ್ಮಿಂದ ಒಂದು ಬೌಂಡ್ರೀಸ್ ನ ಕ್ರಿಯೇಟ್ ಮಾಡ್ಕೊಂಡಿರುವಂತದ್ದು. ಅಂಡ್ ಆಸ್ ಆಲ್ಸೋ ಇಲ್ಲಿ 8 ಆಫ್ ಕಪ್ಸ್ ಕಾರ್ಡ್ ಇದೆ. ಓಕೆ, ಸೊ 8 ಆಫ್ ಕಪ್ಸ್ ಕಾರ್ಡ್ ಇರೋದ್ರಿಂದ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ನೀವಿಬ್ರು ಒಬ್ರನ್ನೊಬ್ರ ಮಿರರ್ ಮಾಡ್ತಾ ಇದ್ದೀರಾ. ಪಾಯಿಂಟ್ ನಂಬರ್ 2, ನಿಮ್ಮ ಎನರ್ಜೀಸ್ ನ ಈ ವ್ಯಕ್ತಿ ಮಿರರ್ ಮಾಡ್ತಾ ಇದ್ದಾರೆ, ಹಾಗೆ ಈ ವ್ಯಕ್ತಿಯ ಎನರ್ಜೀಸ್ ನ ನೀವು ಮಿರರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಅಂದ್ರೆ ಸಪೋಸ್ ನೀವು ಅವ್ರನ್ನ ಇಗ್ನೋರ್ ಮಾಡ್ತಾ ಇದ್ದೀರಾ ಅಂತ ಅವರು ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದ್ದಾರೆ, ಅಥವಾ ಅವ್ರು ಇಗ್ನೋರ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಅಂತ ನೀವು ಅವ್ರನ್ನ ಇಗ್ನೋರ್ ಮಾಡಿ ಒಂದು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಕೊಳ್ತಾ ಇದ್ದೀರಾ. ಬಟ್ ದ ಫ್ಯಾಕ್ಟ್ ಈಸ್ ನಿಮ್ಮಿಬ್ರಿಗೂ ಗೊತ್ತು ಈ ಕನೆಕ್ಷನ್ ಎಷ್ಟು ಇಂಪಾರ್ಟೆಂಟ್ ನಿಮ್ ಲೈಫ್ ಅಲ್ಲಿ ಅಂತ. ಅಂಡ್ ನಿಮ್ಮಿಬ್ರಿಗೂ ಬೇಕು ಈ ಕನೆಕ್ಷನ್. ಎಲ್ಲೋ ಸಮ್ವೇರ್ ನೀವು ಯು ಬೋತ್ ವಾಂಟ್ ದಿಸ್ ಕನೆಕ್ಷನ್ ಟು ವರ್ಕ್ಔಟ್. ಬಟ್ ಎಲ್ಲೋ ಒಂದ್ ಕಡೆ ಇಬ್ರು ಏನ್ ಮಾಡ್ತಾ ಇದ್ದೀರಾ, ಅಷ್ಟಿದ್ದೂ ಪ್ರೀತಿ ಒಳಗಡೆ ಅಷ್ಟೊಂದು ಪ್ಯಾಷನ್, ಅಷ್ಟೊಂದು ಫೀಲಿಂಗ್ಸ್ ಎಲ್ಲಾನು ಇದ್ರೂ ಕೂಡ ಇಬ್ರು ಒಬ್ರನ್ನೊಬ್ರು ತುಂಬಾನೇ ಇಗ್ನೋರ್ ಮಾಡ್ತಾ ಇದ್ದೀರಾ. ಈ 8 ಆಫ್ ಕಪ್ಸ್ ಅಲ್ಲಿ ನೋಡಿ ಹೇಗೆ ಈ ಹುಡುಗಿ ಒಂಥರ ಬೆಂಕಿ ತೋರಿಸ್ಕೊಂಡು ಹೋಗ್ತಾ ಇದ್ದಾಳೆ ಅಲ್ವಾ. ಬಟ್ ಇಲ್ಲಿ ಕಪ್ ಇದೆ, ಕಪ್ ಒಳಗೆ ಬೆಂಕಿ ಉರಿತಾ ಇದೆ ಅಲ್ವಾ. ಬಟ್ ಸ್ಟಿಲ್ ಅದನ್ನ ನೋಡದೆ ಬೆಂಕಿ ತೋರಿಸ್ಕೊಂಡು ಹೋಗ್ತಾ ಇರುವಂತದ್ದು ಈ ಹುಡುಗಿ, ರೈಟ್. ಸೊ ಹಾಗೆ ನೀವಿಬ್ರು ಕೂಡ ನಿಮ್ಮ ಮನಸ್ಸುಗಳಲ್ಲಿ ಒಬ್ರ ಮೇಲೆ ಒಬ್ಬರಿಗೆ ಸಾಕಷ್ಟು ಫೀಲಿಂಗ್ಸ್ ಇರುವಂತದ್ದು, ಸಾಕಷ್ಟು ಒಂದು ಪ್ಯಾಷನ್ ಇರುವಂತದ್ದು. ಈ ಕನೆಕ್ಷನ್ ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗಬೇಕು, ನಾವಿಬ್ರು ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಲ್ಲಿ ಎಂಡ್ ಅಪ್ ಆಗಬೇಕು. ಮೇ ಬಿ ಇಟ್ಸ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಏನೋ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಆಗಿರ್ಬೋದು. ಸೊ ಈ ತರ ಒಂದು ರಿಲೇಶನ್ಶಿಪ್ ಅಲ್ಲಿ ನಾವಿಬ್ರು ಏನೋ ಎಂಗೇಜ್ ಆಗಬೇಕು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅನ್ನೋದು ಇಬ್ರಿಗೂ ಕೂಡ ಇದೆ, ಇಬ್ರು ಮನಸ್ಸಲ್ಲೂ ಇದೆ. ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಅಷ್ಟು ಪ್ರೀತಿ ಇದ್ರೂ ಕೂಡ ಇಬ್ರು ಒಬ್ರನ್ನೊಬ್ರು ತುಂಬಾನೇ ಇಗ್ನೋರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಸಪೋಸ್ ಎಷ್ಟ್ರ ಮಟ್ಟಿಗೆ ಅಂತ ಅಂದ್ರೆ ನೀವಿಬ್ರು ಒಬ್ರನ್ನೊಬ್ರನ್ನ ಕ್ರಾಸ್ ಆಗ್ತೀರಾ ಅಂತ ಇಟ್ಕೊಳ್ಳಿ. ಎಲ್ಲೋ ಒಂದ್ ಕಡೆ ಪಾಸ್ ಆಗ್ಬೇಕಾದ್ರೆ ಒಬ್ರು ಎದುರುಗಡೆ ಒಬ್ರು ಬರ್ತೀರಾ ಅಂತ ಅಂದ್ರೂ ಕೂಡ ನೀವಿಬ್ರು ಒಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ. ಎಲ್ಲೋ ಒಂದ್ ಕಡೆ ಹಿಂಗೆ ಅಂತ ಅಂದ್ರೆ ನಾನ್ ಯಾಕೆ ನೋಡ್ಬೇಕು, ನಾನ್ ಯಾಕೆ ನನ್ಗೆ ಫೀಲಿಂಗ್ಸ್ ಇದೆ ಅಂತ ತೋರಿಸ್ಕೊಳ್ಬೇಕು ಅನ್ನೋ ತರ ಅವರು ಬಿಹೇವ್ ಮಾಡ್ತಾ ಇರೋದು. ಅಂಡ್ ಅಟ್ ದ ಸೇಮ್ ಟೈಮ್ ನೀವು ಅದನ್ನೇ ಮಿರರ್ ಮಾಡ್ತಾ ಇದ್ದೀರಾ. ನನಗೂ ಫೀಲಿಂಗ್ಸ್ ಇದೆ, ಬಟ್ ಅವ್ರೇನು ಫೀಲಿಂಗ್ಸ್ ಇದೆ ಅನ್ನೋ ತರ ತೋರಿಸ್ಕೊಳ್ಳಿ, ನಾನ್ ಯಾಕೆ ಇನಿಷಿಯೇಟಿವ್ ತಗೊಳ್ಬೇಕು ಅನ್ನೋ ತರ ನೀವು ಕೂಡ ಬಿಹೇವ್ ಮಾಡ್ತಾ ಇರುವಂತದ್ದು. ಸೊ ಲೆಟ್ಸ್ ಸಿ, ಇನ್ನು ಒಂದೆರಡು ಕಾರ್ಡ್ ನಾನು ಪುಲ್ ಮಾಡಿ ಇನ್ನು ಡೀಪ್ ಆಗಿ ಹೋಗ್ತೀನಿ ಈ ರೀಡಿಂಗ್ ಅಲ್ಲಿ. ಓಕೆ, ಸೊ ಲೆಟ್ಸ್ ಪುಲ್ ಔಟ್ 2-3 ಕಾರ್ಡ್ಸ್ ಅಂಡ್ ಸಿ ಇನ್ನು ಈ ವ್ಯಕ್ತಿ ರಿಗಾರ್ಡಿಂಗ್ ಏನ್ ತಿಳ್ಕೊಳ್ಬಹುದು, ಅವ್ರು ನಿಮ್ ಲೈಫಲ್ಲಿ ಮತ್ತೆ ಬರ್ತಾರಾ, ಶಾಶ್ವತವಾಗಿ ಉಳ್ಕೊಳ್ತಾರಾ ಇಲ್ವಾ ಏನು ಅನ್ನೋದನ್ನ. ಓಕೆ, ಲೆಟ್ಸ್ ಸಿ. ಓಕೆ, ಫೈನ್. ಐ ಟೋಲ್ಡ್ ಯು ಅಲ್ಲ ಪೈಲ್ ನಂಬರ್ 2, ನಾನು ನಿಮ್ಗೆ ಹೇಳಿದೆ ಯು ಬೋತ್ ಆರ್ ಮಿರರಿಂಗ್ ಈಚ್ ಅದರ್ ಅಂತ. ಸಿ ಅಗೇನ್ 4 ಆಫ್ ವಾಂಡ್ಸ್ ಇಸ್ ಹಿಯರ್. ಸಾರಿ, ನಾಟ್ ದಸ್, ಸಾರಿ, ಯಾ, ಇಲ್ಲಿ ನೋಡಿ 4 ಆಫ್ ವಾಂಡ್ಸ್ ಕಾರ್ಡ್ ಇದೆ. ಓಕೆ, ಸೊ 4 ಆಫ್ ವಾಂಡ್ಸ್ ಕಾರ್ಡ್, ಈ ಕಾರ್ಡ್ ಅಲ್ಲಿ ನೋಡಿ ನೀವು ಹೇಗೆ ಈ ವ್ಯಕ್ತಿ ಹೇಗೆ ಮೂವ್ ಮಾಡ್ತಾ ಇದ್ದಾರೆ, ಡ್ಯಾನ್ಸ್ ಮೂವ್. ಸೊ ಅದೇ ತರ ಅಪೋಸಿಟ್ ವ್ಯಕ್ತಿನೂ ಕೂಡ ಅವ್ರನ್ನ ಕಾಪಿ ಮಾಡ್ತಾ ಇರುವಂತದ್ದು ಅಲ್ವಾ. ಸೊ ನಾನು ಆಗ್ಲೂ ಹೇಳ್ದೆ ಅಲ್ವಾ, ನೀವಿಬ್ರು ಒಬ್ರನ್ನೊಬ್ರು ಎನರ್ಜೀಸ್ ನ ತುಂಬಾ ಮಿರರ್ ಮಾಡ್ತಾ ಇದ್ದೀರಾ ಅಂತ. ಸೊ ಹಾಗೇನೆ ನೀವು ಹೇಗೆ ಬಿಹೇವ್ ಮಾಡ್ತಾ ಇದ್ದೀರಾ ಹಾಗೆ ಈ ಪರ್ಸನ್ ಬಿಹೇವ್ ಮಾಡ್ತಾ ಇದ್ದಾರೆ, ಅಥವಾ ಈ ಪರ್ಸನ್ ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೆ ಅದೇ ತರ ನೀವು ಕೂಡ ಬಿಹೇವ್ ಮಾಡ್ತಾ ಇರುವಂತದ್ದು. ಇಬ್ರು ಒಬ್ರನ್ನೊಬ್ರು ತುಂಬಾ ಇಗ್ನೋರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಇಬ್ರು ಒಬ್ರಿಗೊಬ್ರಿಗೆ ಡಿಸ್ಟೆನ್ಸ್ ನ ಕ್ರಿಯೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಅಂಡ್ ನೈಟ್ ಆಫ್ ವಾಂಡ್ಸ್ ಇದೆ. ಓಕೆ, ನೈಟ್ ಆಫ್ ವಾಂಡ್ಸ್ ಕಾರ್ಡ್ ಅಲಾಂಗ್ ವಿತ್ ದಟ್ ಸ್ಟ್ರೆಂತ್ ಇರುವಂತದ್ದು. ಸೊ ನೈಟ್ ಆಫ್ ವಾಂಡ್ಸ್ ಅಲಾಂಗ್ ವಿತ್ ದಟ್ ಸ್ಟ್ರೆಂತ್ ಇರೋದ್ರಿಂದ ಐ ಡೂ ಫೀಲ್ ಸಮ್ವೇರ್ ನನಗೆ ಏನಂತ ಅನಿಸ್ತಾ ಇದೆ ಅಂತ ಅಂದ್ರೆ ಈ ಪರ್ಸನ್ ಎಲ್ಲೋ ಒಂಥರ ತುಂಬಾ ಹೆದರ್ತಾ ಇದ್ದಾರೆ. ಅವರಿಗೆ ಸಾಕಷ್ಟು ಒಂದು ಕರೇಜಿನ ಅವಶ್ಯಕತೆ ಇದೆ, ಆ ಒಂದು ಸ್ಟ್ರೆಂತಿನ ಅವಶ್ಯಕತೆ ಇರುವಂತದ್ದು ಇವಾಗ. ದಟ್ ನಿಮ್ ಹತ್ರ ಬಂದು ಅವ್ರ ಫೀಲಿಂಗ್ಸ್ ನ ಕನ್ಫೆಸ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇದೊಂಥರ ತುಂಬಾ ರಿಸ್ಕಿ ಮೂವ್ ಅಂತ ಅನ್ಸುತ್ತೆ ನಿಮ್ ಹತ್ರ ಬರುವಂತದ್ದು, ಅಥವಾ ಇಟ್ಸ್ ಸಮಥಿಂಗ್ ಒಂಥರ ಇಂಪಾಸಿಬಲ್ ಟಾಸ್ಕ್ ಅನ್ನೋ ತರ ಫೀಲ್ ಆಗುತ್ತೆ ಅವ್ರಿಗೆ. ಓಕೆ, ಬಿಕಾಸ್ ನೈಟ್ ಆಫ್ ವಾಂಡ್ಸ್ ಅಲಾಂಗ್ ವಿತ್ ಸ್ಟ್ರೆಂತ್ ಇದೆ. ಓಕೆ, ಸೊ ಡೆಫಿನೆಟ್ ಆಗಿ ದೇರ್ ಇಸ್ ಸಮ್ ಲ್ಯಾಕ್ ಇನ್ ಸ್ಟ್ರೆಂತ್ ಅಥವಾ ಲ್ಯಾಕ್ ಇನ್ ಕರೇಜ್ ಅಂತ ಅನ್ಸುತ್ತೆ ಈ ವ್ಯಕ್ತಿಗೆ. ಹಾಗಾಗಿ ನಿಮ್ ಹತ್ರ ಬರ್ಲಿಕ್ಕೆ ಅವ್ರು ತುಂಬಾ ಹಿಂದು ಮುಂದೆ ನೋಡ್ತಾ ಇರುವಂತದ್ದು. ಈ ಸ್ಟ್ರೆಂತ್ ಕಾರ್ಡ್ ಅಲ್ಲೂ ನೋಡಿ, ನಾನು ಆಗ್ಲೂ ಹೇಳ್ದೆ ಅಲ್ವಾ ನಿಮ್ಗೆ, ಇಲ್ಲಿ ಒಂದು ಲಯನ್ ಹಾಫ್ ವುಮನ್ ಇರುವಂತದ್ದು, ಅದ್ರ ಜೊತೆ ಇಲ್ಲಿ ಒಂದು ಶೀಪ್ ಇದೆ ಅಲ್ವಾ. ಸೊ ಶೀಪ್ ಯಾವಾಗ್ಲೂ ಲಯನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನಾ?
ಇಲ್ಲ, ಬಿಕಾಸ್ ಯಾಕೆಂದ್ರೆ ಶೀಪ್ ಗೆಲ್ಲೋ ಒಂದ್ ಕಡೆ ಒಂದು ಭಯ ಇರುತ್ತೆ ದಟ್ ಇದು ಡೇಂಜರಸ್ ಅನ್ನೋ ತರ, ಏನೋ ನನ್ ಮೇಲೆ ಏನೋ ಅಟ್ಯಾಕ್ ಆಗ್ಬೋದು, ನನಗೇನೋ ಒಂದು ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋ ಒಂದು ಭಯ ಶೀಪ್ ಇರುವಂತದ್ದು. ಸೊ ಹಾಗಾಗಿ ಅದು ಲಯನ್ ಹತ್ರನೋ ಅಥವಾ ಅದ್ರ ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ವ್ಯಕ್ತಿಗೂ ಕೂಡ ಸಮ್ವೇರ್ ಸಮಥಿಂಗ್ ಈಸ್ ದೇರ್ ಡೆಫಿನೆಟ್ಲಿ ದಟ್ ಈಸ್ ಮೇಕಿಂಗ್ ದಿಸ್ ಪರ್ಸನ್ ಏನೋ ವೆರಿ ಮಚ್ ಏನೋ ಸ್ಕೇರ್ಡ್ ಒಂಥರ ತುಂಬಾನೇ ಹೆದರೋ ಹಾಗೆ ಮಾಡ್ತಾ ಇರುವಂತದ್ದು ಈ ಕನೆಕ್ಷನ್ ಅಲ್ಲಿ. ಆದ್ರಿಂದ ಐ ಡೂ ಫೀಲ್ ದೇರ್ ಇಸ್ ಲಾಟ್ ಆಫ್ ಏಜ್ ಗ್ಯಾಪ್ ಇರಬಹುದು ನಿಮ್ಮಿಬ್ರು ಮಧ್ಯ ಈಗ ಆಲ್ರೆಡಿ ಅಂತ ಅನ್ಸುತ್ತೆ. ಮೇ ಬಿ ದಟ್ ಮೈಟ್ ಬಿ ಅನ್ ಇಶ್ಯೂ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಒಂಥರ ಈ ವ್ಯಕ್ತಿಗೆ ಈ ಕನೆಕ್ಷನ್ ನಾನು ಮುಂದುವರಿಯೋದು ಸರಿ ಹೋಗಲ್ಲ, ಬೇಡ ಅನ್ನೋ ತರ ಇರಬಹುದು. ಅಥವಾ ಸಮಥಿಂಗ್ ಎಲ್ಸ್, ಮೇ ಬಿ ಆಲ್ರೆಡಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಕೂಡ ಇರಬಹುದು. ಅಂದ್ರೆ ನೀವು ಸಾಕಷ್ಟು ಜನ ಯಾರಿದ್ದೀರಾ ವಾಚ್ ಮಾಡ್ತಾ ಇದ್ದೀರಾ ಅಥವಾ ಯಾರು ಫೈಲ್ ನಂಬರ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಮೇ ಬಿ ಯು ಆರ್ ಆಲ್ರೆಡಿ ಮ್ಯಾರಿಡ್ ಅಂತ ಅನ್ಸುತ್ತೆ, ಅಥವಾ ಈ ವ್ಯಕ್ತಿ ಈಗ ಆಲ್ರೆಡಿ ಮ್ಯಾರಿಡ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈ ಪರ್ಸನ್ ಹತ್ರ ದೇ ಆರ್ ವೆರಿ ಹೋಪ್ಲೆಸ್, ಇದು ಸಾಧ್ಯನೇ ಇಲ್ಲ, ಇದು ಅಸಾಧ್ಯ ಅನ್ನೋ ತರ. ಐ ಡೂ ಫೀಲ್ ಸಿ ಹರ್ಮಿಟ್ ಇದೆ, ಹರ್ಮಿಟ್ ಅಲಾಂಗ್ ವಿತ್ 8 ಆಫ್ ಕಪ್ಸ್. ಓಕೆ, ಹರ್ಮಿಟ್ ಕಾರ್ಡ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನೀವಿಬ್ರು ಒಬ್ರನ್ನೊಬ್ರು ತುಂಬಾ ಒಂಥರ ಡಿಸ್ಟೆನ್ಸ್ ಇದೆ. ಅಂದ್ರೆ ಸಾಕಷ್ಟು ಒಂದು ಫಿಸಿಕಲ್ ಡಿಸ್ಟೆನ್ಸ್ ಅಥವಾ ಎಮೋಷನಲ್ ಡಿಸ್ಟೆನ್ಸ್ ನ ಇಬ್ರು ಕೀಪ್ ಅಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರ, ಪ್ರಯತ್ನ ಮಾಡ್ತಾ ಇದ್ರ, ಇಲ್ಲಿ ಟ್ರೈ ಮಾಡ್ತಾ ಇರುವಂತದ್ದು. ಬಟ್ ಸಮ್ವೇರ್ ಡೀಪ್ ಡೌನ್ ಅಲ್ಲಿ ಇಬ್ರಿಗೂ ಈ ಕನೆಕ್ಷನ್ ಎಲ್ಲೋ ಒಂಥರ ವರ್ಕ್ಔಟ್ ಆಗ್ಬೇಕು, ನಾವಿಬ್ರು ಒಂದಾಗಿರ್ಬೇಕು ಅನ್ನೋ ಒಂದು ಫೀಲಿಂಗ್ ಇರುವಂತದ್ದು. ಇಲ್ಲಿ ನೋಡಿ ಹರ್ಮಿಟ್ ಕಾರ್ಡ್, ಇಲ್ಲಿ ಹೇಗೆ ಈ ವ್ಯಕ್ತಿ ಒಂಥರ ಇಲ್ಲಿ ಬೆಟ್ಟದ ಮೇಲೆ ಕೂತ್ಕೊಂಡು ಇಲ್ಲಿ ಲೈಟ್ ಇಟ್ಕೊಂಡು ದೂರದಲ್ಲಿ ನೋಡ್ತಾ ಇರುವಂತದ್ದು ಅಲ್ವಾ. ಸೊ ಈ ವ್ಯಕ್ತಿನೂ ಅಷ್ಟೇ ದೂರದಲ್ಲಿ ಎಲ್ಲೋ ಒಂದ್ ಕಡೆ ಐಸೋಲೇಟ್ ಆಗಿದ್ದಾರೆ, ತುಂಬಾ ಒಂಥರ ದೂರದಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ನಿಮ್ ಬಗ್ಗೆ ಒಂದು ಏನೋ ಒಂದು ಇಂಟ್ರೆಸ್ಟ್ ಇದೆ, ಒಂದು ಪ್ಯಾಷನ್ ಇದೆ. ಬಟ್ ಆಕ್ಷನ್ ವೈಸ್ ಅಂತ ಬಂದಾಗ ತುಂಬಾ ಹೆದರ್ತಾ ಇರೋವಂಥದ್ದು, ದೂರದಿಂದನೇ ಜಸ್ಟ್ ಅಬ್ಸರ್ವ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇರೋವಂಥದ್ದು ಈ ವ್ಯಕ್ತಿ. ಹಾಗೆ ನೀವು ಕೂಡ 8 ಆಫ್ ಕಪ್ಸ್ ಇರೋದ್ರಿಂದ ಎಲ್ಲ ಒಂದ್ ಕಡೆ ನೋಡಿ ಇವನ್ ಯು ಆರ್ ವಾಕಿಂಗ್ ಅವೇ ಫ್ರಮ್ ದಿಸ್ ಕನೆಕ್ಷನ್. ಇಲ್ಲಿ ಎಷ್ಟೇ ಪ್ರೀತಿ ಇದ್ರೂ ಕೂಡ ಪ್ರೀತಿಯ ಒಂದು ಬೆಂಕಿ ಉರಿತಾ ಇದೆ ನಿಮ್ಮ ಇಬ್ರು ಹೃದಯದಲ್ಲಿ. ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ನೀವು ಇಬ್ರು ಒಂಥರ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡಿರುವಂತದ್ದು. ಈ ಹುಡುಗಿನ ಹೇಗೆ ಇಲ್ಲಿ ದೂರ ಹೋಗ್ತಾ ಇದಾರೆ ಅಲ್ವಾ, ಇದರಿಂದ ಈ ಕಪ್ಪಿಂದ ದೂರ ಹೋಗ್ತಾ ಇರುವಂತದ್ದು. ಸೊ ಸಮ್ವೇರ್ ನೀವು ಕೂಡ ಇಗ್ನೋರ್ ಮಾಡೋ ಒಂದು ಪ್ರಯತ್ನ ಪಡ್ತಾ ಇದ್ದೀರಾ. ಎಲ್ಲೊಂದ್ ಕಡೆ ನನ್ಗೆ ಇದು ಬಾದರ್ ಮಾಡ್ತಲ್ಲ, ನಾನು ಇಗ್ನೋರ್ ಮಾಡ್ತಾ ಇದ್ದೀನಿ, ಡಿಸ್ಟೆನ್ಸ್ ಕ್ರಿಯೇಟ್ ಮಾಡಬೇಕು, ಹೆಂಗಾದ್ರೂ ಮಾಡಿ ಇದರಿಂದ ದೂರ ಹೋಗ್ಬೇಕು ಅನ್ನೋ ಪ್ರಯತ್ನ ನೀವು ಮಾಡ್ತಾ ಇದ್ದೀರಾ. ಬಟ್ ಎಲ್ಲೋ ಒಂದ್ ಕಡೆ ಇಗ್ನೋರ್ ಕೂಡ ಮಾಡ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ನಿಮ್ಗೆ ಹೆಂಗ ಅನ್ನಿಸ್ತಾ ಇದೆ ಅಂತ ಅಂದ್ರೆ ಈ ವ್ಯಕ್ತಿ ಇನ್ನೇನಾದ್ರು ಒಂದು ಆಕ್ಷನ್ ತಗೊಳ್ಬಹುದು, ಈ ಕನೆಕ್ಷನ್ ಏನೋ ಒಂದು ಏನೋ ಕನ್ಫೆಸ್ ಮಾಡ್ಕೊಳ್ಬಹುದು, ಈ ಕನೆಕ್ಷನ್ ಏನೋ ಒಂದು ಏನೋ ಇಷ್ಟು ಜನ ಏನ್ ಸ್ಟಕ್ ಆಗಿದೆ ಈ ಕನೆಕ್ಷನ್, ಇವಾಗಾದ್ರೂ ಏನೋ ಒಂದು ಮೂವ್ಮೆಂಟ್ ಕಾಣಿಸಬಹುದು ಈ ಕನೆಕ್ಷನ್ ಅಲ್ಲಿ, ಈ ಪರ್ಸನ್ ಎಲ್ಲೋ ಒಂದ್ ಕಡೆ ನನ್ನ ಹತ್ರ ಬಂದು ಕನ್ಫೆಸ್ ಮಾಡ್ಕೊಳ್ಬಹುದು. ಸೊ ಈ ತರ ಎಲ್ಲ ಒಂದು ನಿರೀಕ್ಷೆಗಳು ಕೂಡ ನಿಮ್ಗಿರುವಂತದ್ದು. ಅಂಡ್ ಈ ಪರ್ಸನ್ ಅಷ್ಟೇ, ಇವನ್ ದೋ ದೇ ಆರ್ ಇನ್ ದಿಸ್ ಹರ್ಮಿಟ್ ಎನರ್ಜಿ, ಎಲ್ಲೋ ಒಂದ್ ಕಡೆ ಐಸೋಲೇಟ್ ಆಗಿದ್ರು ಕೂಡ ಈ ಕನೆಕ್ಷನ್ ನಲ್ಲಿ ಅವರು ತುಂಬಾ ಇಗ್ನೋರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಅವ್ರು ಸಾಕಷ್ಟು ಪ್ರೇ ಮಾಡ್ಕೋತಾ ಇದ್ದಾರೆ. ದಟ್ ಸಮ್ವೇರ್ ಏನೋ ಒಂದು ಡೀಪ್ ಡೌನ್ ಅಲ್ಲಿ ಒಂದು ಪ್ರೇ ಮಾಡ್ತಾ ಇದಾರೆ ಅವರು ಕೂಡ, ಸಮಥಿಂಗ್ ಏನೋ ಇದ್ರಲ್ಲಿ ಏನೋ ವರ್ಕ್ಔಟ್ ಆಗ್ಲಿ, ನಮ್ಮಿಬ್ರು ಮಧ್ಯೆ ಏನೋ ಒಂದು ಕನೆಕ್ಷನ್ ಡೆವಲಪ್ ಆಗ್ಲಿ, ಅಥವಾ ಡೆವಲಪ್ ಆಗಿರುವಂತ ಕನೆಕ್ಷನ್ ಕಂಪ್ಲೀಟ್ ಆಗಿ ಸಸ್ಟೈನ್ ಆಗ್ಲಿ ಫಾರ್ ಅ ಲಾಂಗ್ ಟೈಮ್ ಅನ್ನೋ ತರ ಏನೋ ಒಂದು ಅವರು ಕೂಡ ಪ್ರೇ ಮಾಡ್ಕೊಳ್ತಾ ಇರುವಂತದ್ದು. ಜಸ್ಟಿಸ್ ಅಲಾಂಗ್ ವಿತ್ ದಟ್ ವರ್ಲ್ಡ್ ಕಾರ್ಡ್ ಇದೆ. ಓಕೆ, ಸೊ ಜಸ್ಟಿಸ್ ಇರೋದ್ರಿಂದ ಐ ಡೂ ಫೀಲ್ ಇಲ್ಲಿ ಸಾಕಷ್ಟು ಜನ ಮೇ ಬಿ ಯು ಆರ್ ಇನ್ ಟು ಲಾ ಅಥವಾ ಕೋರ್ಟ್, ಮೇ ಬಿ ಅಡ್ವೊಕೇಟ್ಸ್ ಇರ್ಬೋದು ಸಾಕಷ್ಟು ಜನ, ಅಥವಾ ಮೇ ಬಿ ಜಡ್ಜ್ ಇರ್ಬೋದು, ಅಥವಾ ಸಮಥಿಂಗ್ ರಿಲೇಟೆಡ್ ಟು ಕೋರ್ಟ್, ನೀವು ಕೋರ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋಂಥದ್ದು ಇರ್ಬೋದು, ಈ ತರ ಸಮಥಿಂಗ್. ಓಕೆ, ಸಮಥಿಂಗ್ ರಿಲೇಟೆಡ್ ಟು ಜಸ್ಟಿಸ್, ಲಾ, ಕೋರ್ಟ್ ಅನ್ನೋ ತರ. ಓಕೆ, ಕಮಿಂಗ್ ಬ್ಯಾಕ್ ಟು ದ ರೀಡಿಂಗ್, ಸಿ ಇಲ್ಲಿ ಜಸ್ಟಿಸ್ ಅಲಾಂಗ್ ವಿತ್ ದ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮಿಬ್ರಿಗೂ ಒಂಥರ ಹೆಂಗೆ ಅಂತ ಅಂದ್ರೆ ಇಲ್ಲಿ ನಿಮ್ಮಿಬ್ರಿಗೂ ನ್ಯಾಯ ಬೇಕಾಗಿದೆ ಈ ಕನೆಕ್ಷನ್ ಅಲ್ಲಿ. ಇಬ್ರಿಗೂ ಸಾಕಷ್ಟು ಪ್ರೀತಿ ಇದೆ, ಬಟ್ ಆದ್ರೂ ಕೂಡ ಈಗ ಸಾಕಷ್ಟು ನ್ಯಾಯ ಸಿಗ್ತಾ ಇಲ್ಲ. ಅಂದ್ರೆ ನೀವಿಬ್ರು ಒಂದಾಗ್ಲಿಕ್ಕೆ ಆಗ್ತಾ ಇಲ್ಲ, ಒಂದು ಯೂನಿಯನ್ ಅಥವಾ ಒಂದು ಸ್ಟೆಬಿಲಿಟಿ ಸಿಗ್ತಾ ಇಲ್ಲ ಈ ಕನೆಕ್ಷನ್ ಅಲ್ಲಿ. ಬಟ್ ಸಮ್ವೇರ್ ಐ ಡೂ ಫೀಲ್ ಇಲ್ಲಿ ನೋಡಿ ವರ್ಲ್ಡ್ ಅಲಾಂಗ್ ವಿತ್ ಜಸ್ಟಿಸ್ ಇದೆ, ಇದು ಒಂಥರ ಎಂಡ್ಲೆಸ್ ಲೂಪ್ ತರ ಆಗಿರುವಂತದ್ದು. ಅಂದ್ರೆ ಇಬ್ರು ಡಿಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಳ್ತೀರಾ, ಸ್ವಲ್ಪ ದೂರ ಇಬ್ರು ದೂರ ಇರೋ ಪ್ರಯತ್ನ ಮಾಡ್ತೀರಾ, ಇಬ್ರು ಮರಿತೀವಿ ಒಬ್ರನ್ನೊಬ್ರನ್ನ ಅನ್ನೋ ಒಂದು ಪ್ರಯತ್ನ ಮಾಡ್ತೀರಾ. ಬಟ್ ಅಟ್ ದ ಸೇಮ್ ಟೈಮ್ ಆಫ್ಟರ್ ಸಮ್ ಟೈಮ್ ಏನ್ ಮಾಡ್ತೀರಾ, ಮತ್ತೆ ಇಬ್ರು ಒಬ್ರನ್ನೊಬ್ರು ಮಿಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಇಬ್ರು ಒಬ್ರಿಗೊಬ್ರಿಗೆ ಹತ್ರ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮತ್ತೆ ಆಫ್ಟರ್ ಸಮ್ ಟೈಮ್ ಬೇಡ ಅಂತ ದೂರ ಹೋಗ್ಲಿಕ್ಕೆ ಟ್ರೈ ಮಾಡ್ತೀರಾ, ಮತ್ತೆ ಆಫ್ಟರ್ ಸಮ್ ಟೈಮ್ಸ್ ಏನೋ ಹೇಗೋ ಕಾರಣಾಂತರಗಳಿಂದ ಇಬ್ರು ಮತ್ತೆ ಹತ್ರ ಆಗ್ತೀರಾ. ಸೊ ಈ ತರ ಒಂದು ರಿಪೀಟೆಡ್ ಸೈಕಲ್, ಒಂದು ರಿಪೀಟೆಡ್ ಲೂಪ್ ತರ ನಿಮ್ಮಿಬ್ರು ಮಧ್ಯೆ ಕ್ರಿಯೇಟ್ ಆಗಿರುವಂತದ್ದು. ಸಿ ವರ್ಲ್ಡ್ ಕಾರ್ಡ್ ಇಸ್ ಹಿಯರ್. ಅಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಪ್ರಪಂಚ ಎಲ್ಲ ಅವ್ರ ಸುತ್ತಾ ಇದೆ, ಹಾಗೆ ಅವರ ಪ್ರಪಂಚ ಎಲ್ಲ ನಿಮ್ ಸುತ್ತಾ ಇರುವಂತದ್ದು. ಸೊ ದಟ್ ಮಚ್ ಆಫ್ ಪ್ಯಾಷನ್, ದಟ್ ಮಚ್ ಆಫ್ ಇಂಟೆನ್ಸಿಟಿ ಇದೆ ಈ ಕನೆಕ್ಷನ್ ಅಲ್ಲಿ. ಬಟ್ ಸ್ಟಿಲ್ ಕಾರಣಾಂತರಗಳಿಂದ ನೀವಿಬ್ರು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಬ್ರಿಗೂ ಕೂಡ ಗೊತ್ತಿರೋದ್ರಿಂದ ಇಬ್ರು ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ. ಓಕೆ, ಅಂಡ್ ಐ ಡೋಂಟ್ ನೋ, ಸಮ್ವೇರ್ ಐ ಆಮ್ ಫೀಲಿಂಗ್ ಲೈಕ್ ನಾನು ಇಲ್ಲಿ ಒಂದು ಪರ್ಸನ್ಗೆ ನಾನು ರೀಡಿಂಗ್ ಮಾಡ್ತಾ ಇಲ್ಲ, ಐ ಆಮ್ ಡೂಯಿಂಗ್ ರೀಡಿಂಗ್ ಫಾರ್ 2 ಪೀಪಲ್ ಅಂತ ಅನ್ನಿಸ್ತಾ ಇದೆ ನನಗೆ. ಬಿಕಾಸ್ ಅಷ್ಟೊಂದು ಒಂಥರ ಏನ್ ಹೇಳ್ತಾರೆ, ಆ ಒಂದು ಮಿರರಿಂಗ್ ಎನರ್ಜೀಸ್ ಇಸ್ ವಾಟ್ ಐ ಆಮ್ ಸೀಯಿಂಗ್. ಕಂಪ್ಲೀಟ್ ಒಂಥರ ತುಂಬಾನೇ ಮಿರರ್ ಆಗ್ತಾ ಇರುವಂತದ್ದು ನಿಮ್ಮ ಎನರ್ಜೀಸ್ ಅಲ್ಲಿ.
ಓಕೆ, ಸೋ ಮಚ್ ಆಫ್ ಇಂಟೆನ್ಸಿಟಿ, ಸೋ ಮಚ್ ಆಫ್ ಒಂಥರ ಡೆಪ್ತ್ ಇರುವಂತದ್ದು ಈ ಕನೆಕ್ಷನ್ ಅಲ್ಲಿ. ಬಟ್ ಸ್ಟಿಲ್ ಇಬ್ರು ಒಂಥರ ಇಗ್ನೋರ್ ಮಾಡ್ತಾ ಇದಾರೆ, ಇಬ್ರು ಡಿಸ್ಟೆನ್ಸ್ ಕ್ರೀಪ್ ಅಪ್ ಮಾಡ್ತಾ ಇರುವಂತದ್ದು. ಓಕೆ, ಸೊ ಲೆಟ್ಸ್ ಸಿ ಏನ್ ಗೈಡೆನ್ಸ್ ಇದೆ ನಿಮ್ಗೆ ಅನ್ನೋದನ್ನ ಈಗ ಚೆಕ್ ಮಾಡಿ ನೋಡೋಣ. ಓಕೆ, ಲೆಟ್ಸ್ ಚೆಕ್ ಏನ್ ಗೈಡೆನ್ಸ್ ಇದೆ ನಿಮ್ಗೆ ಅಂತ. ಯೂನಿವರ್ಸ್, ಪ್ಲೀಸ್ ಟೆಲ್ ಮಿ ವಾಟ್ ಇಸ್ ದ ಗೈಡೆನ್ಸ್ ಫಾರ್ ಮೈ ಪೈಲ್ ನಂಬರ್ 2. ಮೈ ಪೈಲ್ ನಂಬರ್ 2 ಏನ್ ಗೈಡೆನ್ಸ್ ಇದೆ ಏಂಜಲ್ಸ್? ಪ್ಲೀಸ್ ಟೆಲ್ ಮಿ ವಾಟ್ ಇಸ್ ದ ಗೈಡೆನ್ಸ್ ಫಾರ್ ಮೈ ಪೈಲ್ ನಂಬರ್ 2. ಸೊ ನನಗೆ ಗೈಡೆನ್ಸ್ ಕೊಡ್ಲಿಕ್ಕೆ ಮುಂಚೆ ವಿ ಹ್ಯಾವ್ ಟು ಚೆಕ್ ವೆದರ್ ದಿಸ್ ಪರ್ಸನ್, ಈ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಒಂದು ಚಾಪ್ಟರ್ ಆಗಿ ಉಳಿತಾರ, ಇದೊಂದು ಕಾರ್ಮಿಕ್ ಬಾಂಡ್ ಅಷ್ಟೇನಾ, ಅಥವಾ ಇದು ಕಂಪ್ಲೀಟ್ ಸೋಲ್ಮೇಟ್ ಬಾಂಡಾ, ಅದು ಒಂದು ಲೈಫ್ ಟೈಮ್ಗೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಉಳ್ಕೊಳ್ತಾರ ಏನು ಅನ್ನೋದನ್ನ ಚೆಕ್ ಮಾಡೋಣ. ಸೊ ಅದಾದ ನಂತರ ನಾನು ನಿಮ್ಗೆ ಗೈಡೆನ್ಸ್ ನ ಕೂಡ ಚೆಕ್ ಮಾಡಿ ಹೇಳ್ತೀನಿ. ಓಕೆ, ಪ್ಲೀಸ್ ಟೆಲ್ ಮಿ. Okay, 5 of cups again at the bottom. Okay, ಪೈಲ್ ನಂಬರ್ 1, ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ಇಬ್ರಿಗೂ ಒಂಥರ ನಾನು ಆಗ್ಲೂ ಹೇಳ್ದೆ ಅಲ್ವಾ, ನೀವು ತುಂಬಾ ಮಿರರ್ ಮಾಡ್ತಾ ಇರುವಂತದ್ದು ಎನರ್ಜೀಸ್, ಎಲ್ಲೋ ಒಂದ್ ಕಡೆ ತುಂಬಾ ಲಾಂಗಿಂಗ್ ಎನರ್ಜೀಸ್ ಇದೆ, ಕ್ರೇವಿಂಗ್ ಎನರ್ಜೀಸ್ ಇರುವಂತದ್ದು. ಸಮ್ವೇರ್ ಎಲ್ಲೋ ಒಂದ್ ಕಡೆ ನೀವು ಅದರಿಂದ ಡಿಟ್ಯಾಚ್ ಆಗ್ಬೇಕಾಗಿದೆ. ಖಂಡಿತವಾಗ್ಲೂ ಡಿಟ್ಯಾಚ್ಮೆಂಟ್ ಇಸ್ ದ ಓನ್ಲಿ ಸೊಲ್ಯೂಷನ್ ಫಾರ್ ದಿಸ್. ಈ ಒಂದು ಕನೆಕ್ಷನ್ ಅಲ್ಲಿ ನಿಮ್ಗೆ ಯಾಕೆ ಈ ವ್ಯಕ್ತಿ ಇಷ್ಟು ಬಾದರ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ನೀವೆಲ್ಲ ಒಂದ್ ಕಡೆ ತುಂಬಾ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ, ಎಮೋಷನಲ್ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿರುವಂತದ್ದು ಈ ಪರ್ಸನ್ ಮೇಲೆ. ಸೊ ಕಂಪ್ಲೀಟ್ ಆಗಿ ಅದರಿಂದ ಡಿಟ್ಯಾಚ್ ಆಗ್ಬೇಕಾಗತ್ತೆ. ಡಿಟ್ಯಾಚ್ ಆದಾಗ ಮಾತ್ರ ಮೇ ಬಿ ಈ ವ್ಯಕ್ತಿ ನಿಮ್ ಲೈಫ್ ಅಲ್ಲಿ ಉಳ್ಕೊಳ್ಳೋ ಹಾಗಿದ್ರೆ ಖಂಡಿತವಾಗ್ಲೂ ಉಳ್ಕೊಳ್ತಾರೆ. ಆರ್ ಇಫ್ ದೇ ಆರ್ ನಾಟ್ ಮೆಂಟ್ ಟು ಕಮ್ ಬ್ಯಾಕ್ ಇನ್ ಯುವರ್ ಲೈಫ್, ಖಂಡಿತವಾಗ್ಲೂ ಇದು ಹಾಗೆ ಚಾಪ್ಟರ್ ಕ್ಲೋಸ್ ಆಗುವಂತದ್ದು. ಬಟ್ somewhere detachment is the only solution. And I do feel it's okay to detach. Okay, ಕಂಪ್ಲೀಟ್ ಆಗಿ ಡಿಟ್ಯಾಚ್ ಆಗಿ, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲೋ ಒಂದ್ ಕಡೆ ನೀವು ತುಂಬಾ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಗೇನೋ ಒಂಥರ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ ದಟ್ ಈ ಕನೆಕ್ಷನ್ ಮೂವ್ ಆನ್ ಆಗದ ಅಥವಾ ಈ ಕನೆಕ್ಷನ್ ಉಳ್ಕೊಳ್ಬೇಕಾ ಏನು ಅನ್ನೋದು. ಸೊ ಖಂಡಿತವಾಗ್ಲೂ ನೀವೆಲ್ಲ ಒಂದ್ ಕಡೆ ಈ ಕನೆಕ್ಷನ್ ಇಂದ ಡಿಟ್ಯಾಚ್ ಆಗೋ ಅವಶ್ಯಕತೆ ಇರುವಂತದ್ದು. ಸೊ ಅವಾಗಷ್ಟೇ ಏನೋ ಒಂದು ಶಿಫ್ಟ್ ಆಗುವಂತದ್ದು ನಿಮ್ಮ ಎನರ್ಜೀಸ್ ಅಲ್ಲಿ. ಅಂಡ್ ಯಾವಾಗ ನಿಮ್ಮ ಎನರ್ಜೀಸ್ ಅಲ್ಲಿ ಶಿಫ್ಟ್ ಆಗುತ್ತೆ, ಈ ವ್ಯಕ್ತಿ ಎನರ್ಜೀಸ್ ಅಲ್ಲೂ ಕೂಡ ಸಮ್ ಶಿಫ್ಟ್ ನ ನೀವು ನೋಡುವಂತದ್ದು. ಓಕೆ, ಯಾಕೆ ಹೇಳಿದೆ ಅಂದ್ರೆ ನೀವಿಬ್ರು ಮಿರರ್ ಮಾಡ್ತಾ ಇದ್ರ ಒಬ್ರನ್ನೊಬ್ರನ್ನ. ಸೊ ಹಾಗಾಗಿ ಇದನ್ನ ನಾನು ಹೇಳ್ತಾ ಇದ್ದೀನಿ. ನೀವು ಇದನ್ನ ಗೈಡೆನ್ಸ್ ಅಂತಾನೂ ಕೂಡ ತಗೊಳ್ಬಹುದು. ಸಮ್ವೇರ್ ಐ ಡೂ ಫೀಲ್ ಎಲ್ಲೋ ಒಂದ್ ಕಡೆ ಇವಾಗ ನಿಮ್ಮ ಸೆಲ್ಫ್ ಗ್ರೋತ್ ಏನಿದೆ ಅದ್ರ ಮೇಲೆ ನೀವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು, ಅದ್ರ ಮೇಲೆ ಹೆಚ್ಚು ಫೋಕಸ್ ಮಾಡುವಂತ ಒಂದು ಅವಶ್ಯಕತೆ ಇರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಿಟ್ ವಿತ್ ಯೋರ್ ಸೆಲ್ಫ್, ಎಲ್ಲ ನಿಮ್ಮಷ್ಟಕ್ಕೆ ನೀವು ಕೂತ್ಕೊಳ್ಳಿ. ಒಂದ್ ಕಡೆ ಸ್ವಲ್ಪ ನೀವೇ ಒಂದು ಕ್ವೆಶ್ಚನ್ ಮಾಡ್ಕೊಳ್ಳಿ. ಈ ಒಂದು ಸಿಚುಯೇಷನ್ ನಲ್ಲಿ, ಈ ಒಂದು ಸಂದರ್ಭ ನಿಮ್ಮ ಲೈಫ್ ಅಲ್ಲಿ ಅಲ್ಲದೆ ಯಾರೋ ಒಬ್ರು ಮೂರನೇ ಅವ್ರ ಲೈಫ್ ಅಲ್ಲಿ, ಅಂದ್ರೆ ಮೇ ಬಿ ನಿಮ್ಮ ಫ್ರೆಂಡ್ ಲೈಫ್ ಅಲ್ಲೋ ಅಥವಾ ಇನ್ಯಾರೋ ನಿಮ್ಮ ಕಸಿನ್, ನಿಮ್ ರಿಲೇಟಿವ್, ಯಾರೋ ಒಬ್ರು ಲೈಫ್ ಅಲ್ಲಿ ಇದೇ ತರ ಒಂದು ಸಿಚುಯೇಷನ್ ಬಂದು ಅವ್ರು ನಿಮ್ಮ ಹತ್ರ ಬಂದು ಅಡ್ವೈಸ್ ಕೇಳಿದ್ರೆ ನೀವು ಅವ್ರಿಗೆ ಯಾವ ತರ ಅಡ್ವೈಸ್ ಕೊಡಬಹುದು, ಯಾವ ತರ ಅಡ್ವೈಸ್ ಕೊಡ್ತಾ ಇದ್ರಿ ಅನ್ನೋದ್ರ ಬಗ್ಗೆ ಕೂತ್ಕೊಂಡು ಒಂದು ಮೂರನೇ ವ್ಯಕ್ತಿಯಾಗಿ ನೀವು ಯೋಚನೆ ಮಾಡಿ ಸಿಚುಯೇಷನ್ ಇಂದ ಹೊರಗಡೆ ನಿಂತು ಪ್ರಾಬಬ್ಲಿ ಅವಾಗ ನಿಮಗೆ ಒಂದು ಪ್ರಾಪರ್ ಸೊಲ್ಯೂಷನ್ ಕಾಣಿಸುವಂತದ್ದು, ನಿಮ್ಗೆ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಈ ಕನೆಕ್ಷನ್ ಅಲ್ಲಿ ನಿಮ್ಗೆ ತಿಳಿತಾ ಹೋಗುತ್ತೆ. ಓಕೆ, ಬಟ್ ಸಮ್ವೇರ್ ಸ್ಟಕ್ ಎನರ್ಜೀಸ್ ಏನಿದೆ ಅದರಿಂದ ಮೂವ್ ಆನ್ ಆಗಿ ಪಾಸಿಟಿವಿಟಿ ಕಡೆಗೆ ಹೋಗಿ, ಅಬಂಡೆನ್ಸ್ ಕಡೆಗೆ ಹೋಗಿ, ಡಿಟ್ಯಾಚ್ಮೆಂಟ್ ಕಡೆಗೆ ಹೋಗಿ, ಆದಷ್ಟು ಹೆಚ್ಚು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಅಂಡ್ ನಾನು ಎಲ್ಲೂ ಯಾವತ್ತೂ ಯಾರಿಗೂ ಹೇಳಲ್ಲ ದಟ್ ಏನೋ ಯಾವ್ದೋ ಒಂದು ವ್ಯಕ್ತಿಗೋಸ್ಕರ ಈ ಕನೆಕ್ಷನ್ ಅಲ್ಲಿ ಕಾಯಿರಿ, ಏನು ಇಲ್ಲ ಇವ್ರು ಬರ್ತಾರೆ. ಸೊ ಈ ತರ ನಾನು ಯಾವತ್ತೂ ಯಾರಿಗೂ ಕೂಡ ಸಜೆಸ್ಟ್ ಮಾಡಲ್ಲ. ನಾನು ಯಾವಾಗ್ಲೂ ಹೇಳೋದಿಷ್ಟೇನೆ, ಯಾವ್ದು ನಿಮ್ದಾಗಿರುತ್ತೆ ನಿಮ್ ಹತ್ರ ಬರ್ಲೇಬೇಕು, ಅದೆಲ್ಲೂ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಿಮ್ದಾಗಿದ್ಮೇಲೆ ನೀವ್ ಯಾಕೆ ಯೋಚನೆ ಮಾಡ್ಬೇಕು ಅಲ್ವಾ, ನಿಮ್ ಹತ್ರ ಬಂದೇ ಬರುತ್ತೆ. ಸಪೋಸ್ ಆ ವಸ್ತು ಅಥವಾ ವ್ಯಕ್ತಿ ನಿಮ್ಮವರಲ್ಲ ಅಂತ ಅಂದ್ರೆ ಅದನ್ನ ಯೋಚನೆ ಮಾಡೋ ಪ್ರಯೋಜನ ಇಲ್ಲ, ಬಿಕಾಸ್ ಎನಿವೇಸ್ ನಿಮ್ ಹತ್ರ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಫೋಕಸಿಂಗ್ ಯುವರ್ ಎನರ್ಜೀಸ್ ಯಾರ್ದೋ ಮೂರನೇವ್ರ ಮೇಲೆ ಅಥವಾ ಯಾವ್ದೋ ಬೇರೆ ವ್ಯಕ್ತಿ ಮೇಲೆ ನಿಮ್ ಎನರ್ಜೀಸ್ ನ ಫೋಕಸ್ ಮಾಡಿ ನಿಮ್ ಟೈಮ್ ಎಫರ್ಟ್ ನೆಲ್ಲ ಹಾಳು ಮಾಡ್ಕೊಳ್ಳೋದ್ರ ಬದಲು ಅದೇ ಫೋಕಸ್ ನ ನಿಮ್ ಮೇಲೆ, ನಿಮ್ಮ ಸಕ್ಸಸ್ ಮೇಲೆ, ನಿಮ್ಮ ಅಬಂಡೆನ್ಸ್ ಮೇಲೆ, ನಿಮ್ಮ ಪಾಸಿಟಿವಿಟಿ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಆ ಎನರ್ಜೀಸ್ ಎಲ್ಲ ನಿಮ್ ಮೇಲೆ ಒಂದು ನಿಮ್ಮ ಸೆಲ್ಫ್ ಗ್ರೋತ್ ಮೇಲೆ ಹಾಕ್ಲಿಕ್ಕೆ ಟ್ರೈ ಮಾಡಿ. ಸೊ ಖಂಡಿತವಾಗ್ಲೂ ಅವಾಗ ಏನೋ ಒಂದು ಚೇಂಜಸ್ ಅಥವಾ ಒಂದು ಶಿಫ್ಟ್ ಆಗುತ್ತೆ. ಅಂಡ್ ಆಸ್ ಆಲ್ವೇಸ್ ಐ ಸೆಡ್ ಅಲ್ವಾ, ಈ ವ್ಯಕ್ತಿ ನಿಮ್ಮವರಾಗಿದ್ರೆ ಖಂಡಿತ ನಿಮ್ ಲೈಫ್ ಅಲ್ಲಿ ಬಂದೇ ಬರ್ತಾರೆ, ಇಲ್ಲ ಅಂದ್ರೆ ಸಮ್ವೇರ್ ಯು ವಿಲ್ ಮೂವ್ ಆನ್ ಫ್ರಮ್ ದಿಸ್ ಕನೆಕ್ಷನ್. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ರೀಡಿಂಗ್ ಇಷ್ಟ ಆಗಿತ್ತು ನಿಮ್ಗೆ ಪೈಲ್ ನಂಬರ್ 2. ಐ ಹೋಪ್ ಇದು ನಿಮ್ಗೆ ರೆಸನೇಟ್ ಆಗಿದೆ ಅಂತ. ನಿಮ್ಗೆ ಏನಾದ್ರೂ ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ ಕೂಡ ನನ್ನ ಹತ್ರ ಬುಕ್ ಮಾಡ್ಕೊಳ್ಬಹುದು. ಪರ್ಸನಲ್ ರೀಡಿಂಗ್ಸ್ಗೆ ಬೇಕಾಗಿರುವಂತಹ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.
ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಡ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಇಂಡಿಕೇಟ್ ಮಾಡಿ, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ, ಹಾಗೆ ನಿಮ್ಮ ಫೀಡ್ಬ್ಯಾಕ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಅಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್ ಅಂಡ್ ಗುಡ್ ಬೈ.